ಮಕ್ಕಳ ಮೆದುಳಿನ ಬೆಳವಣಿಗೆ ಅದು ಹೇಗೆ ಮಾಡಬಹುದು, ಪೋಷಕರ ಆರೈಕೆ ಹೇಗೆ ಮಾಡಿದರೆ ಮಕ್ಕಳ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ತುಂಬ ಸಶಕ್ತವಾಗಿ ಸಮರ್ಥವಾಗಿ ಆಗುತ್ತೆ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಎಲ್ಲ ಅನ್ಕೊಳ್ಳೋದು ನಾನು ಮಕ್ಕಳಿಗೆ ಎಲ್ಲ ಸವಲತ್ತು ಕೊಡ್ತಾಯಿದ್ದೀನಿ, ಅವ್ನು ಲ್ಯಾಪ್ಟಾಪ್ ಕೊಡಿಸ್ತಾ ಇದ್ದೀನಿ, ಮೊಬೈಲ್ ಕೊಡ್ತಿದ್ದೀನಿ, ಕಾರ್ ಕೊಟ್ಟಿದ್ದೀನಿ, ಬಂಗ್ಲೆ ಇದೆ, ಆಳು ಕಾಳಿದ್ದಾರೆ, ಅವ್ನು ಯಾವಾಗ ಏನು ಬೇಕು ಮಾಡಿಕೊಡೋಕ್ಕೆ ಅಡುಗೆಯವರಿದ್ದಾರೆ. ಅಂದರೆ ನಾವು ಎಲ್ಲದೂ ಕೊಡ್ತಾಯಿದ್ದೀವಿ, ಆದರೆ ನನಗೆ ಟೈಮ್ ಇಲ್ಲ. ನನಗೆ ಟೈಮ್ ಏನಕ್ಕಿಲ್ಲ ಅಂದರೆ ನಾನು ಐ ಆಮ್ ಅ ವೆರಿ ಬಿಸಿ ಪರ್ಸನ್. ನಾನು 1 ಅವರ್ ನಾನು ಸ್ಪೇರ್ ಮಾಡ್ತು ಅಂದರೆ ನನಗೆ ಅದೆಷ್ಟೋ ಕೋಟಿ ಲಾಸ್ ಆಗಿಬಿಡುತ್ತೆ. ಅಷ್ಟು ಟೈಮು ನಾನು ಮಗನಿಗೆ ನಾನು ಕೊಡೋಕ್ಕಾಗಲ್ಲ ಅಂದರೆ ಫೈನಲಿ ನೀವು ಸಾಮ್ರಾಜ್ಯ ಕಟ್ತಾ ಇದ್ದೀರಲ್ಲ, ಯಾರು ಕಟ್ತಾ ಇದ್ದೀರಾ? ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್ ಅಂತ ಕರಿತೀವಿ. ಈ ಜೀನು ಅದ್ಭುತವಾಗಿ ಯಾರು ಕೇರ್ ಗಿವಿಂಗ್ ಮಾಡ್ತಾ ಇರುತ್ತೆ, ತಾಯಿ ಮಗುವಿನ ಜೊತೆಲೇ ಇರ್ತಾರೆ, ಅಂಥ ಮಗುವಿನಲ್ಲಿ ಈ ಜೀನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದು ಯಾವ ಥರ ಅಂದರೆ ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು, ತಾಯಿ ಮಗುವಿಗೆ ಸ್ಪರ್ಶದಲ್ಲಿರಬೇಕು, ತಾಯಿ ಮಗುನ ಹಗ್ ಮಾಡೋದು, ಮಲಗಿಸ್ಬೇಕಾದ್ರೆ ಹಗ್ ಮಾಡಿ ಮಲಗಿಸೋದು. 0 to 5 ವರ್ಷ ತುಂಬ ಪ್ರೀತಿ, 6 ವರ್ಷದಿಂದ 13 ವರ್ಷ ಡಿಸಿಪ್ಲಿನು. ಅವಾಗೆಲ್ಲ ಕಲಿಸ್ಬೇಕು, ತಟ್ಟೆ ಎತ್ತು, ಲೋಟ ತೆಗೆದಿಡು, ಬೆಡ್ ಸರಿಯಾಗಿ ಮಡಚಿಡು, ಎಲ್ಲ ಆರ್ಗನೈಸ್ ಮಾಡು, ನಿನ್ನ ರೂಮು ವಾಶ್ರೂಮು ಕ್ಲೀನಾಗಿ ಇಟ್ಕೋ ನೀನೇ, ಅದೆಲ್ಲ 6ರಿಂದ 13. ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಮಗುವಿಗೆ ನ್ಯೂಟ್ರಿಷನ್ ಒಂದೇ ಸಿಕ್ಕಲ್ಲ, ಮೆದುಳಿನಂಥ ಅದ್ಭುತವಾದದ್ದು ಯಾವುದೂ ಇಲ್ಲ. 30 ಮಿಲಿಯನ್ ವರ್ಡ್ಸ್ಗಳನ್ನ ಮಕ್ಕಳು ಕಲಿತಾವಂತೆ. ನೀವು ಎಷ್ಟು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀರಾ ಅಂಥ ಸಂದರ್ಭದಲ್ಲಿ ಫೈನಲಿ ನೀವು ಕೆಲಸದವ್ರನ್ನ ಇಡ್ಬೋದು, ರೋಬೋಟ್ಗಳಿಡ್ಬೋದು, ಅಲೆಕ್ಸಾ ಕೊಡ್ಬೋದು, ಎಲ್ಲ ಕೊಡ್ಬೋದು, ಆದರೆ ನಿಮ್ಮನ್ನು ರೀಪ್ಲೇಸ್ ಮಾಡಿ ಮಗುವಿಗೆ ನಿಮ್ಮ ಥರ ಪ್ರೀತಿ ಇದೆಲ್ಲ ನನ್ನ ಬಾಡಿಲಿ ಚೇಂಜಸ್ಸು ಯಾವುದು ಇನ್ನೂ ಮಿಷನ್ ಬಂದಿಲ್ಲ. ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿದ್ದಾರೆ, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಸೊ ಇವತ್ತು ನಾನು ಭಾಳ ಇಂಪಾರ್ಟೆಂಟ್ ಟಾಪಿಕನ್ನು ನನಗನ್ಸುತ್ತೆ, ಮಕ್ಕಳ ಮೆದುಳಿನ ಬೆಳವಣಿಗೆ ಅದು ಹೇಗೆ ಮಾಡಬಹುದು, ಪೋಷಕರ ಆರೈಕೆ ಹೇಗೆ ಮಾಡಿದರೆ ಮಕ್ಕಳ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ತುಂಬ ಸಶಕ್ತವಾಗಿ ಸಮರ್ಥವಾಗಿ ಆಗುತ್ತೆ. ಈ ವಿಚಾರದ ಬಗ್ಗೆ ಮೇಡಮ್ ಇವತ್ತು ಮಾತಾಡ್ತಾ ಇದ್ದಾರೆ. ಮೇಡಮ್, ಯೂಶ್ವಲಿ ನಾವು ಏನು ಅನ್ಕೋತೀವಿ, ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಾಗಬೇಕು, ಒಳ್ಳೆಯವರಾಗಬೇಕು, ದೊಡ್ಡ ಮನುಷ್ಯರಾಗಬೇಕು ಅನ್ನೋ ಒಂದು ಆಸೆ ಅಂತೂ 99.99% ಮಕ್ಕಳು ತಂದೆ ತಾಯಿಗಳಿಗಿರುತ್ತೆ. ಬಟ್ ಆಮೇಲೆ ಅದಕ್ಕೇನು ಅವ್ರು ಅನ್ಕೋತಾರೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಒಂದು ಸೌಕರ್ಯಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಅದೆಲ್ಲವನ್ನೂ ಕೊಡೋಕ್ಕೆ ಅವರ ಶಕ್ತಿ ಮೀರಿ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅಂದರೆ ಮೆದುಳಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಬುದ್ಧಿವಂತ ಆಗಬೇಕು, ವಿದ್ಯಾವಂತ ಆಗಬೇಕು ಅಂತ ಅನ್ಕೋತಾರೆ. ಯಾಕೆಂದರೆ ಅದು ನಮ್ಮ ಕೈಲಿಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ. ಅಂದರೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಬೇಸಿಕಲಿ. ಸೊ ಹೀಗಾಗಿ ಮಕ್ಕಳ ಮೆದುಳಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ? ಹೌದು ಸರ್, ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಅನ್ಬೋದು. ಇದು ಪ್ರತಿಯೊಬ್ಬ ತಂದೆ ತಾಯಿಗಳು ತಿಳ್ಕೋಬೇಕಾಗಿರೋದು. ತಂದೆ ತಾಯಿ ಆಗುವವರು ಮತ್ತು ಮದುವೆ ಆಗಬೇಕಾದವರು ಮತ್ತು ಮದುವೆ ಆದಮೇಲೆ ತಂದೆ ತಾಯಿಗಳು ಆಗಬೇಕು ಅಂತ, ಮಗು ಬೇಕು ಅಂತ ಯಾರು ಒಂದು ಇಷ್ಟಪಡ್ತಾರೆ ಅಂಥವ್ರಿಗೆ ಇದು ತಿಳ್ಕೊಂಡಿರಲೇಬೇಕು. ಈ ಇತ್ತೀಚೆಗೆ ನಾವು ನೋಡ್ತಿರುವ ಪೋಷಕರನ್ನ ಟಾಕ್ಸಿಕ್ ಪೇರೆಂಟ್ಸ್ ಅಂತಲೇ ನಾನು ಅಂತೀನಿ. ಕಾರಣ ಏನಂತಂದರೆ ಅವರಿಗೆ ಅವರ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ ನಿಜ, ಆದರೆ ಮಕ್ಕಳಿಗೋಸ್ಕರನೇ ದುಡಿಯೋದು, ಮಕ್ಕಳಿಗೋಸ್ಕರನೇ ಅವರು ಜೀವನ ಇದು ಮಾಡೋದೆಲ್ಲ ಮಾಡ್ತಾರೆ. ಬಟ್ ಮಗುವಿಗೆ ನಿಜವಾಗ್ಲೂ ಏನು ಬೇಕು ಅಂತ ತಿಳ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತಿದ್ದಾರೆ ಅಂತ ಅನ್ಬಹುದು. ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ನೀವು ನೋಡ್ತಿದ್ದೀರಾ ಬಹಳಷ್ಟು ಡೈವರ್ಸ್ಗಳಾಗ್ತಾ ಇದೆ. ಅದು ಅವರು ಡೈವರ್ಸ್ ಮಾಡೋರಿಗೆ ನನಗೆ ಆಶ್ಚರ್ಯ ಆಗುತ್ತೆ, ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ವ ಅವರು? ಕಾರಣ ಇರ್ಬೋದು, ಕೆಲವು ಸಲ ಡೈವರ್ಸ್ ತಗೊಳ್ಳೋಂಥ ಅನಿವಾರ್ಯತೆ ಇರುತ್ತೆ. ಅದು ಹೇಗೆ ಅಂತಂದರೆ ತುಂಬ ಇನ್ನು ತಡೆಯೋಕ್ಕೆ ಆಗದೇ ಇರುವ ಸಂದರ್ಭಗಳಿರ್ಬೋದು, ಏನೋ ಅವರ ಜೀವಕ್ಕೆ ಒಂದು ತೊಂದರೆ ಆಗೋಂಥದ್ದು, ಅಥವಾ ಆ ವ್ಯಕ್ತಿಯಿಂದ ತುಂಬಾ ತೊಂದರೆ ಆಗ್ತಿದೆ, ಇನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಸ್ಥಿತಿ ಇದ್ದಾಗ ಡೈವರ್ಸ್ಗೆ ಹೋದರೆ ಅದು ಒಪ್ಕೊಳ್ಳೋಣ, ಅದು ಏನು ತೊಂದರೆ ಇಲ್ಲ. ಅಲ್ಲಿ ಸಿಂಗಲ್ ಪೇರೆಂಟ್ ಆಗಿ ತಾಯಿ ಅಥವಾ ತಂದೆ ಇಬ್ಬರಲ್ಲೊಬ್ಬರು ಯಾರಿರ್ತಾರೆ ಅವರು ಅದನ್ನು ಮಗುವನ್ನ ಆರೈಕೆ ಮಾಡಬಹುದು. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಣ್ಣ ಸಣ್ಣ ಕಾರಣಗಳಿಗೆ ಡೈವರ್ಸ್ ತಗೊಂತಾ ಇದ್ದಾರೆ. ಇಬ್ಬರದು ಈಗ ಕ್ಲಾಶ್ ಆಗ್ತಾ ಇದೆ. ನಾನೇನು ಕೇಳಬೇಕು, ನಾನೇನು ಕೇಳಬೇಕು, ನಾನು ದುಡಿಯೋದಿಲ್ವಾ ಆ ಥರ. ಆದರೆ ಮಕ್ಕಳೇನಾದ್ರು ಇದ್ದರೆ ಆ ಮಗುವಿನ
ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವರು ಯೋಚನೆ ಮಾಡಲ್ಲ. ಅವ್ರೇನು ಅನ್ಕೊಂತಾರೆ, ನನ್ನ ಹತ್ರ ನನಗೆ ತುಂಬ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ಈಗ ತಾಯಿ ಐಟಿಲಿ ಇರ್ಬೋದು, ಅವಳು ಅನ್ಕೊಂತಾಳೆ ಇವನ ಜೊತೆ ನಾನು ಯಾಕೆ ಇರಬೇಕು, ನನ್ನ ಮಗುನ ನಾನು ಇಂಡಿಪೆಂಡೆಂಟ್, ಐ ಆಮ್ ಇಂಡಿಪೆಂಡೆಂಟ್ ಪೇರೆಂಟು, ನಾನು ನೋಡ್ಕೊಂತೀನಿ. ಸಿಂಗಲ್ ಪೇರೆಂಟ್ ಆಗಿ ಎಷ್ಟೋ ಮಕ್ಕಳುಗಳು ಬೆಳೀತಾ ಇಲ್ವಾ. ಈಗ ನೋಡಿ ಆ ಸಿಂಗಲ್ ಪೇರೆಂಟ್ ಕಾನ್ಸೆಪ್ಟು ಬರ್ತಾ ಇದೆ. ಅಥವಾ ಗಂಡಸು ಅಥವಾ ಹೆಂಗಸು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ, ನಾನು ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನ ಬೆಳೆಸ್ತೀನಿ. ನೀವು ಬೆಳೆಸ್ತೀರಾ, ಮಗುವಿಗೆ ಒಳ್ಳೆಯ ಒಂದು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಕೊಡಿಸ್ತೀರಾ, ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೊಡ್ತೀರಾ, ನೀವು ಹೊರಗಡೆ ಹೋದಾಗ ಅದನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಕೆಲಸದವ್ರನ್ನೂ ಇಡ್ತೀರಾ, ಎಲ್ಲ ಥರ ಮಾಡ್ತೀರಾ. ಆದರೆ ಮಗುವಿನ ಫಿಸಿಕಲ್ ಬೆಳವಣಿಗೆ ಆಗ್ತಾ ಇದೆ ಹೊರತು ಮೆದುಳಿನ ಮೇಲೆ ಈ ಎಲ್ಲ ಪ್ರಕ್ರಿಯೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯಾರೂ ಒಂದು ಕ್ಷಣನೂ ಕೂತ್ಕೊಂಡು ಯೋಚನೆ ಮಾಡಿಲ್ಲ. ಆ ಥರ ಏನಾದ್ರು ಯೋಚನೆ ಮಾಡಿದ್ದೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾಗ ಅದನ್ನು ಅಲ್ಲೇ ಪರಿಹರಿಸಿಕೊಂಡು ಗಂಡ ಹೆಂಡತಿ ದಂಪತಿಗಳು ಒಟ್ಟಿಗೆ ಮಗುವನ್ನು ಬೆಳೆಸೋದ್ರಲ್ಲಿ ಒಂದು ಮೇಜರ್ ಒಂದು ಸ್ಟೆಪ್ನ ತಗೊಂತಾರೆ. ಕಾರಣ ಏನಂತಂದರೆ, ಒಂದು ಮಗು ಸಶಕ್ತವಾಗಿ ಬೆಳಿಬೇಕು, ಅದರ ಮೆದುಳು ಅದ್ಭುತವಾಗಿ ಚೆನ್ನಾಗಿ ಎಲ್ಲ ರೀತಿಯ ಸರ್ವತೋಮುಖವಾಗಿ ಅದು ಬೆಳವಣಿಗೆ ಆಗಬೇಕು ಅಂದರೆ ತಂದೆ ಮತ್ತು ತಾಯಿ ಇಬ್ಬರ ಪಾತ್ರನೂ ಬಹಳ ಮುಖ್ಯ, ಮತ್ತು ಇಬ್ಬರೂ ಬೇಕು. ಇಲ್ಲಿ ಸಿಂಗಲ್ ಪೇರೆಂಟ್ ಆಗೋದಿಲ್ಲ. ಇಲ್ಲಿ ಸಿಂಗಲ್ ಪೇರೆಂಟ್ ಯಾವಾಗ ಅಂದರೆ ಅನಿವಾರ್ಯ ಇದ್ದಾಗ. ಈಗ ಗಂಡ ಏನೋ ತೀರೋದ, ಆಗ ಅನಿವಾರ್ಯತೆ, ಅದು ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಅನಿವಾರ್ಯ ಸಂದರ್ಭದಲ್ಲಿ ಓಕೆ, ಅಥವಾ ನಾನು ಹೇಳಿದೆ ದೌರ್ಜನ್ಯ ಆಗ್ಬೋದು, ಮತ್ತೊಂದು ಆಗ್ಬೋದು, ಇನ್ನು ತಡೆಯೋಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಪರವಾಗಿಲ್ಲ. ಆದರೆ ಇಲ್ಲದ ಸಂದರ್ಭದಲ್ಲಿ ಇಲ್ಲ ಪರವಾಗಿಲ್ಲ, ಇದು ಅಡ್ಜಸ್ಟ್ ಆಗುತ್ತೆ ಅಂದರೆ ತಂದೆ ತಾಯಿ ಇಬ್ಬರೂ ಮಗುವಿನ ಮೆದುಳಿನ ಬೆಳವಣಿಗೆಗೆ, ಬೇರೆದೆಲ್ಲ ನೀವು ಕೊಡಿಸ್ತೀರಾ ಗೊತ್ತು, ಆದರೆ ಮೆದುಳಿನ ಬೆಳವಣಿಗೆ ಆಗಬೇಕು ಅಂದರೆ ಮಗುವಿನ ಬೆಳವಣಿಗೆಗೆ ತಂದೆ ತಾಯಿ ಇಬ್ಬರ ಪಾತ್ರ ಬಹಳ ಮುಖ್ಯ. ಇದನ್ನು ಬೇಕಾದಷ್ಟು ರಿಸರ್ಚ್ ಮಾಡಿದ್ದಾರೆ. ಕಾರಣ ಏನಂತಂದರೆ, ನ್ಯೂರಾನ್ಸ್ ಡೆವಲಪ್ಮೆಂಟು ಎಲ್ಲಿಂದ ಆರಂಭವಾಗುತ್ತೆ? ನಾನು 21ನೆಯ ದಿನದಿಂದ ಮೆದುಳಿನ ಬೆಳವಣಿಗೆ ಆರಂಭ ಆಗುತ್ತೆ, 25 ವರ್ಷದವರೆಗೂ ಅದು ಕಂಟಿನ್ಯೂ ಆಗುತ್ತೆ. ಅಂದರೆ 6 ವರ್ಷದವರೆಗೆ ಮ್ಯಾಕ್ಸಿಮಮ್ 90% ಆಗೋಗಿರುತ್ತೆ. 7 ವರ್ಷದಿಂದ 15 ವರ್ಷದವರೆಗೂ ಒಂದು 5% ಅಂತ, 5 to 8%. ರಿಮೈನಿಂಗ್ 2 to 3% ಇರುತ್ತಲ್ಲ, ಅದರಲ್ಲೂ ಪ್ರಮುಖವಾಗಿ ಮುಂಭಾಗದ ಮೆದುಳು ಬೆಳವಣಿಗೆ ನಿಮಗೆ ಸಂಪೂರ್ಣವಾಗಿ ಆಗಬೇಕು ಅಂದರೆ ನಿಮಗೆ 22-23 ವರ್ಷ ಆಗಿರಲೇಬೇಕು. ಅದಕ್ಕೋಸ್ಕರನೇ ಆ ನಂತರ ಜವಾಬ್ದಾರಿಗಳನ್ನು ನಾವು ತಗೋಬೇಕು. ಕಾರಣ ಏನಂತಂದರೆ, ಕೆಲವೊಂದು ಜವಾಬ್ದಾರಿ ತಗೋಬೇಕಾದ್ರೆ ಬಹಳ ಚೆನ್ನಾಗಿ ಆಲೋಚನೆ ಮಾಡಬೇಕಾಗುತ್ತೆ, ತರ್ಕ ಬೇಕು, ಡಿಸಿಷನ್ ಮೇಕಿಂಗ್ ಬೇಕು, ಇದೆಲ್ಲ ಬೇಕು ಅಂದರೆ ಮುಂಭಾಗದ ಮೆದುಳು ಸಂಪೂರ್ಣ ಬೆಳವಣಿಗೆ ಆಗೋದು 22ರ ನಂತರ. ಸೊ ಈಗ 0 to ಅಂತ, ಈಗ ಮಗು ಹುಟ್ಟಿತು, ಪೋಸ್ಟ್ ನೇಟಲ್ ಅಂತೀವಿ, ಮಗು ಗರ್ಭದಲ್ಲಿದ್ದಾಗ ಬೇಕಾದಷ್ಟು ಬದಲಾವಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಮಗು ಹೊರ ಬಂದ ನಂತರ 5ರಿಂದ 6 ವರ್ಷದವರೆಗೂ ಪ್ರತಿ ಸೆಕೆಂಡಿಗೆ 7,000 ನ್ಯೂರಾನ್ಸ್ಗಳು ಬೆಳವಣಿಗೆ ಆಗ್ತಿರುತ್ತೆ. 7,000 ನ್ಯೂರಾನು ಪ್ರತಿ ಸೆಕೆಂಡಿಗೆ ಬೆಳವಣಿಗೆ ಆಗ್ತಾ ಬರೋಂಥದ್ದು. ಇದ್ರ ಜೊತೆಗೆ ನ್ಯೂರಾನಲ್ ಡೆವಲಪ್ಮೆಂಟು, ಮೆದುಳಿನ ನರಕೋಶಗಳ ಬೆಳವಣಿಗೆ ಆಗೋದು. ಸಿನಾಪ್ಸಿಸ್ ಅಂತ, ಒಂದು ನರಕೋಶ ಇನ್ನೊಂದು ನರಕೋಶಕ್ಕೆ ಹಿಂಗೆ ಜಾಯಿನ್ ಆಗ್ತಾ ಬರುತ್ತೆ, ಸಿನಾಪ್ಸಿಸ್ ಅಂತ. ಅದ್ಭುತ ಅದು. ಅದು ಎಲ್ಲಿ ಚೆನ್ನಾಗಿರುತ್ತೆ, ಮಗು ಹೆಂಗಿರುತ್ತೆ ಅಂದರೆ ಆ ರಿಸಿಲಿಯನ್ಸು ಅದ್ಭುತವಾಗಿರುತ್ತೆ ಮಗುಗೆ. ನೀವು ಎಂಥ ಸಮಸ್ಯೆ ಕೊಡಿ, ಅದು ಈಚೆ ಬರೋಕ್ಕೆ ಅದಕ್ಕೆ ಗೊತ್ತಿರುತ್ತೆ. ಎಂಥ ಸಂದರ್ಭದಲ್ಲೂ ಎದೆಗುಂದೋದಿಲ್ಲ, ಮತ್ತು ಮುನ್ನುಗ್ತಾನೆ, ಚಾಲೆಂಜ್ಗಳನ್ನ ತಗೊಂತಾನೆ. ಈಗ ನಾವು ನೋಡ್ತೀವಲ್ವಾ, ದೊಡ್ಡ ಈಗ ಇಲಾನ್ ಮಸ್ಕ್ದು ಸ್ಟೋರಿ ನೀವು ಕೇಳಿದಾಗ ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರು. ಎಲ್ಲ ಮಕ್ಕಳೂ ಬೇರೆ ಬೇರೆ ಒಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಕಾರಣ ಏನಂತಂದರೆ, ಆ ಸಂದರ್ಭದಲ್ಲಿ ತಾಯಿ ಅಥವಾ ತಂದೆ ಇಬ್ಬರೂ ಬೇಕು. ಕೆಲವೊಂದು ಸಂದರ್ಭದಲ್ಲಿ ಯಾರಾದರೂ ಒಬ್ಬರಾದರೂ ಬೇಕೇ ಬೇಕಾಗುತ್ತೆ ಆ ಮಗುವಿನ ಜೊತೆ ಸತತವಾಗಿ ಜೊತೆಲಿರೋ ಅಂಥವರು, ಮಗುವನ್ನು ನೋಡ್ಕೊಳ್ಳೋ ಅಂಥವ್ರು. ಇಲ್ಲಿ ಏನಾಗುತ್ತೆ, ತಂದೆ ತಾಯಿ 0 to 5 ವರ್ಷ ಆ ಮಗು ಸತತವಾಗಿ ತಾಯಿಯ ಜೊತೆನೇ ಇರಬೇಕದು. ಏನಕ್ಕೆ ಅಂತಂದರೆ, ತಾಯಿಯ ಜೊತೆ ಇದ್ದಾಗ ಮಗುವಿಗೆ ಬೇಕಾದಷ್ಟು ಅನುಕೂಲಗಳಿರುತ್ತೆ. ಅದು ಬ್ರೈನಲ್ಲಿ ಏನೇನು ಡೆವಲಪ್ ಆಗುತ್ತೆ ಅಂತ. ನಾವೇನು ಮಾಡ್ತೀವಿ, ಒಂದು 3-4 ತಿಂಗಳಾಗಿದ್ದ ತಕ್ಷಣ ಅದನ್ನು ಬೇರೆ ಯಾರೋ ನೋಡ್ಕೊತಾರೆ, ಕೆಲಸಕ್ಕೆ ಹೊರಟೋಗ್ತೀವಿ. ಆಮೇಲೆ ಕೆಲಸದಲ್ಲೇ ಬ್ಯುಸಿ, ಹೆಂಗೂ ನೋಡ್ಕೊತಾ ಇದ್ದಾರಲ್ಲ, ಅದಕ್ಕೇನು ಫೀಡ್ ಮಾಡಬೇಕಾ ಆ ಸಂದರ್ಭದಲ್ಲಿ. ಅದರ ಹೊರತಾಗಿ ಮಗುವಿನ ಜೊತೆ ಸಮಯನ ಕಳೆಯೋದು ತುಂಬ ಕಮ್ಮಿ. ಆದರೆ ಅದು ತುಂಬ ದೊಡ್ಡ ತಪ್ಪು. ಅದು ಏಕೆಂತಂದರೆ, ತಾಯಿ ಮಗುವಿನ ಜೊತೆ, ತಂದೆ ತಾಯಿ ಇಬ್ಬರೂ, ಅದರಲ್ಲಿ ತಾಯಿ ಮುಖ್ಯವಾಗಿ 5 ವರ್ಷದವರೆಗೂ ತಾಯಿ, ಆಮೇಲೆ ತಂದೆನೂ ಬೇಕು, ಬಟ್ ತಂದೆದು ಸ್ವಲ್ಪ ಕಮ್ಮಿ ಇರುತ್ತೆ. ಮಗುವಿನ ಜೊತೆ ತಾಯಿ ಯಾವಾಗ ಅದನ್ನು ಬಹಳಷ್ಟು ನೋಡಿದ್ದಾರೆ. ಎಲ್ಲಿ ಪೇರೆಂಟಲ್ ಕೇರ್ ಇರುತ್ತೆ, ಪೇರೆಂಟ್ ಅಂದರೆ ಪೋಷಕರು ಮಗುವಿನ ನೋಡ್ಕೊತಾರೆ, ಅಂತಹ ಮಕ್ಕಳ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಭಾಗ ಇದೆ ಮೆದುಳಿನಲ್ಲಿ. ಅದು ಮೆಮೊರಿ ಮತ್ತು ಲರ್ನಿಂಗ್. ಮೆಮೊರಿ ಅಂದರೆ ಜ್ಞಾಪಕ ಇಟ್ಕೊಳ್ಳೋಂಥದ್ದು, ಲರ್ನಿಂಗು ಮಕ್ಕಳು ಫಾಸ್ಟಾಗಿ ಕಲಿತಾ ಇರ್ತವೆ. ಅಂತಹ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋದು, ಒಳ್ಳೆಯ ವಾತಾವರಣ ಮನೇಲಿ ಯಾವಾಗಿರುತ್ತೆ ಅಂಥ ಮಕ್ಕಳ ಹಿಪ್ಪೋ ಕ್ಯಾಂಪಸ್ ರೀಜನು ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ, ಮತ್ತು ಮೆಮೊರಿ ತುಂಬ ಚೆನ್ನಾಗಿರುತ್ತೆ, ಲರ್ನಿಂಗು ಸಿಕ್ಕಾಬಟ್ಟೆ ಫಾಸ್ಟ್ ಇರ್ತಾರೆ ಅವರು. ಆಮೇಲೆ ವಿಗರಸ್ ಆಗಿ ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ. ಮೆದುಳಿನಂಥ ಅದ್ಭುತವಾದ
ಕಲಿಬಾರ್ದು ಯಾವುದೂ ಇಲ್ಲ. 30 ಮಿಲಿಯನ್ ವರ್ಡ್ಸ್ಗಳನ್ನು ಮಕ್ಕಳು ಕಲಿತಾವಂತೆ. ನೀವು ಎಷ್ಟು ಜೊತೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀರಾ ಅಂಥ ಸಂದರ್ಭದಲ್ಲಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನಿಮಗೆ ಇಂದಿರಾ ಗಾಂಧಿಯವ್ರನ್ನ ನೀವು ನೋಡಿದಾಗ ಅವರು ಏನಕ್ಕೆ ಅವಾಗಲಿಂದನೇ ಒಂಥರ ರಾಜಕೀಯ ಮುತ್ಸದ್ದಿ ಅಂತ ನಾವು ಕರಿತೀವಲ್ಲ, ಕಾರಣ ಏನಂದರೆ ಅವ್ರ ಮನೇಲಿ ಸಭೆಗಳು ನಡೀತಾ ಇತ್ತು ಬಹಳಷ್ಟು. ಈಗ ನೀವು ನೋಡಿ ಈ ರಾಜಕೀಯ ಮುಖಂಡರು ಯಾರು ತುಂಬ ಎಫಿಷಿಯೆಂಟಾಗಿ ಚೆನ್ನಾಗಿ ಎಲ್ಲ ಮಾಡ್ತಾರೆ ಅನ್ನೋರು, ಅವ್ರಿಗೆ ಎಕ್ಸ್ಪೋಜರ್ ಇರುತ್ತೆ, ಅವ್ರ ಮನೇಲೇ ನಡೀತಾ ಇರುತ್ತೆ, ಅವರು ಕೇಳ್ತಾ ಇರ್ತಾರೆ, ಪ್ರತಿದಿನ ನೋಡ್ತಾ ಇರ್ತಾರೆ, ಸಮಸ್ಯೆಗಳನ್ನ ಟ್ಯಾಕಲ್ ಮಾಡೋ ಒಂದು ತುಂಬ ಚೆನ್ನಾಗಿ ಅವ್ರಿಗೆ ಅದು ಕರಗತ ಆಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾತು, ವೊಕ್ಯಾಬ್ಯುಲರಿ ಮಾತಾಡೋದು, ಆಮೇಲೆ ಬರವಣಿಗೆ, ಅಂದರೆ ಇದು ಲರ್ನಿಂಗ್ ಅಂತ ನಾನು ಏನು ಹೇಳಿದೆ, ಅದು 0 to 5 ಇಯರು ಎಕ್ಸ್ಟ್ರಾಡಿನರಿ ಆಗಿರುತ್ತದು. ಎಷ್ಟು ಮ್ಯಾಕ್ಸಿಮಮ್ಮು ಟೈಮ್ ಸ್ಪೇರ್ ಮಾಡೋಕ್ಕಾಗುತ್ತೆ ತಾಯಿಗೆ ಮಗುವಿಗೆ ಕೊಟ್ಟಾಗ ಹಿಪ್ಪೋ ಕ್ಯಾಂಪಸ್ ರೀಜನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಗೆ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅದ್ಭುತವಾದದ್ದು, ಅದು ಬೆಳವಣಿಗೆ ಶುರು ಆಗುತ್ತೆ. ನಾನು ಹೇಳ್ತಿರೋದು ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಲಾಸ್ಟ್ ಒಂದು 22 ವರ್ಷ ಬೇಕು ಅಂತ. ಆ ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಅದ್ಭುತವಾಗಿ ಬೆಳವಣಿಗೆ ಆಗಿರುತ್ತೆ ಅಂಥ ಮಕ್ಕಳಲ್ಲಿ. ತಾಯಿ ಯಾವಾಗ ಮಗುವಿನ ಜೊತೆ ಇರ್ತಾರೆ, ತಂದೆ ತಾಯಿ ಕೇರ್ ಗೀವರ್. ಯಾವ ಮಕ್ಕಳಿಗೆ ಅದಿಲ್ಲ, ತಂದೆ ಅಥವಾ ತಾಯಿ ಯಾರೋ ಇಲ್ಲ, ಆ ಮಗು ಹಾಗೆ ಬೆಳೆಯುತ್ತೆ, ಯಾರ್ದ ಹತ್ರನೋ ಬೆಳೆಯುತ್ತೆ, ಅಷ್ಟು ಒಂದು ಅದಕ್ಕೆ ಬೇರೆ ಥರದ ಎಲ್ಲ ಸವಲತ್ತು ಇದೆ, ಆದರೆ ಪ್ರೀತಿ ಅನ್ನೋದು ಇಲ್ಲ, ಅಕ್ಕರೆ ಮಮತೆ ಆ ಥರದ್ದು ಏನಿದೆ, ಒಂದು ಟಚ್ ಅನ್ನೋದು, ತಾಯಿಯ ಒಂದು ಸ್ಪರ್ಶ ಆಗೋದು, ಐ ಟು ಐ ಕಾಂಟ್ಯಾಕ್ಟ್ ಆಗೋದು, ಈ ಮಿರರ್ ನ್ಯೂರಾನ್ಸ್ ಅಂತೆಲ್ಲ ನಾವು ಕರಿತೀವಿ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಇಂಥದ್ದು ಯಾವ ಮಕ್ಕಳಿಗಿಲ್ಲ, ಆ ಮಕ್ಕಳ ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಅಷ್ಟು ಚೆನ್ನಾಗಿ ಡೆವಲಪ್ ಆಗಿಲ್ಲ, ಇದನ್ನು ಸಹ ನೋಡಿದ್ದಾರೆ. ಇದರ ಜೊತೆ ಅಮೆಗ್ಡೆಲ್ಲಾ ಅಂತ ಹೇಳಿದೆ, ರೆಪ್ಟಿಲಿಯನ್ ಬ್ರೈನ್ ಇದೆಯಲ್ಲ ಹಿಂಭಾಗದ್ದು, ಭಾವನಾತ್ಮಕವಾದದ್ದು. ಈ ಭಾವನಾತ್ಮಕವಾದ ಈ ಒಂದು ಅಮೆಗ್ಡೆಲ್ಲಾ ಇದೆಯಲ್ಲ ದೊಡ್ಡದಾಗಿ ಬೆಳೆದು ಬಿಡುತ್ತಿದ್ದು. ಯಾವ ಮಕ್ಕಳಿಗೆ ತಂದೆ ತಾಯಿಗಳ ಆರೈಕೆ ಇರೋದಿಲ್ವಾ, ಎಮೋಷನಲ್ ಬ್ರೈನ್, ಆ ಮಕ್ಕಳಿಗೆ ಯಾವುದೇ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಮೇಲೆ ಯಾವುದೇ ಒತ್ತಡವನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ತುಂಬ ಅವರು ಸಣ್ಣ ಸಣ್ಣ ವಿಚಾರಕ್ಕೂ ಏನೋ ಒಂದು ಆಯಿತು, ಸಣ್ಣದೊಂದು ಪ್ರಾಬ್ಲಮ್, ಅದನ್ನು ಫೇಸ್ ಮಾಡೋಕ್ಕೆ ಬರೋದಿಲ್ಲ, ಅದು ಯಾವ ರೀತಿ ಓವರ್ಕಮ್ ಆಗಬೇಕು ಅಂತ ಬರಲ್ಲ. ಅತಿಯಾದ ಭಾವನಾತ್ಮಕವಾಗಿ ನೋಡಿ, ಈಗ ತಂದೆ ತಾಯಿ ಇಬ್ಬರೂ ತುಂಬ ಬ್ಯುಸಿಯಾಗಿರ್ತಾರೆ, ತುಂಬ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಅಂಥ ಮನೆ ಮಕ್ಕಳುಗಳು ಸಾಮಾನ್ಯವಾಗಿ ಹಾಳಾಗ್ಬಿಡ್ತಾರೆ. ಅವರು ಯಾವುದೋ ಒಂದು ಲವ್ ಅಫೇರ್ ಆಗಿರ್ಬೋದು, ಅಥವಾ ಡ್ರಗ್ ಅಡಿಕ್ಷನ್ ಆಗಿರ್ಬೋದು, ಫ್ರೆಂಡ್ಸ್ ಸಹವಾಸ ಸರಿಗಿಲ್ಲದೆ ಇರ್ಬೋದು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಎಲ್ಲ ಅನ್ಕೊಳ್ಳೋದು ನಾನು ಮಕ್ಕಳಿಗೆ ಎಲ್ಲ ಸವಲತ್ತು ಕೊಡ್ತಾಯಿದ್ದೀನಿ, ಅವ್ನು ಲ್ಯಾಪ್ಟಾಪ್ ಕೊಡಿಸ್ತಾಯಿದ್ದೀನಿ, ಮೊಬೈಲ್ ಕೊಡ್ತಿದ್ದೀನಿ, ಕಾರ್ ಕೊಟ್ಟಿದ್ದೀನಿ, ಬಂಗ್ಲೆ ಇದೆ, ಆಳು ಕಾಳಿದ್ದಾರೆ, ಅವ್ನು ಯಾವಾಗ ಏನು ಬೇಕು ಮಾಡಿಕೊಡೋಕ್ಕೆ ಅಡುಗೆಯವರಿದ್ದಾರೆ, ಅವನು ಶೂಸ್ ಹಾಕೋಕ್ಕೆ ಒಬ್ಬರಿದ್ದಾರೆ, ಈ ಥರ. ಅಂದರೆ ನಾವು ಎಲ್ಲದೂ ಕೊಡ್ತಾಯಿದ್ದೀವಿ, ಆದರೆ ನನಗೆ ಟೈಮ್ ಇಲ್ಲ. ನನಗೆ ಟೈಮ್ ಏನಕ್ಕಿಲ್ಲ ಅಂದರೆ, ನಾನು ಐ ಆಮ್ ಅ ವೆರಿ ಬಿಸಿ ಪರ್ಸನ್, ನಾನು 1 ಅವರ್ ನಾನು ಸ್ಪೇರ್ ಮಾಡ್ತಿದ್ರೆ ನನಗೆ ಅದೆಷ್ಟೋ ಕೋಟಿ ಲಾಸ್ ಆಗಿಬಿಡುತ್ತೆ, ಅಷ್ಟು ಟೈಮು ನಾನು ಮಗನಿಗೆ ನಾನು ಕೊಡೋಕ್ಕಾಗಲ್ಲ. ಅಂದರೆ ಫೈನಲಿ ನೀವು ಸಾಮ್ರಾಜ್ಯ ಕಟ್ತಾ ಇದ್ದೀರಲ್ಲ, ಯಾರು ಕಟ್ತಾ ಇದ್ದೀರಾ? ಆ ಸಾಮ್ರಾಜ್ಯ ಕಟ್ಟಿ ಒಳ್ಳೆಯ ಇವನನ್ನು ನೀವು ಅಲ್ಲಿ ಕೂರಿಸಿದ್ರೆ ನಿಮ್ಮ ಸಾಮ್ರಾಜ್ಯ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ನೀವು ಕಟ್ಟಿದ ಸಾಮ್ರಾಜ್ಯ ನಿಮ್ಮ ಕಣ್ಣು ಮುಂದೆನೇ ಬಿದ್ದೋಗುತ್ತೆ. ದಟ್ಸ್ ಅ ವೆರಿ ಸಿಂಪಲ್ ಲಾಜಿಕ್ ಅದು. ಹಾಗಾಗಿ ಅವನನ್ನು ನೀವು ತಯಾರಿ ಮಾಡಬೇಕು ಅಂತಂದರೆ ಮಗುವಿಗೆ ನಾವು ಸರಿಯಾದ ಒಂದು ತರಬೇತಿನ ಕೊಡಬೇಕು. ಹಿಂದಿನ ಕಾಲದಲ್ಲೂ ಇದು ನಡೀತಾ ಇತ್ತು. ಮಕ್ಕಳನ್ನು 6 ವರ್ಷದ ಮೇಲೆ ಗುರುಕುಲಕ್ಕೆ ಕಳಿಸ್ತಾಯಿದ್ರು. ರಾಜ ಆಗಬೇಕು ಅಂದರೆ ಅವನು ಎಲ್ಲದನ್ನು ಕಲಿಬೇಕಿತ್ತಲ್ಲ, ಆವಾಗ ಅವನ್ನ ಗುರುಕುಲಕ್ಕೆ ಕಳಿಸ್ಬೇಕು ಅಂದರೆ ಅವನಿಗೆ ಒಂದು ವಯಸ್ಸಾದಾಗ ಅವನು ಕಳಿಸೋರು. ಅಲ್ಲಿ ಅವನಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕೋದು, ಸಮಸ್ಯೆಗಳನ್ನು ನಿಭಾಯಿಸೋದು, ಎಲ್ಲದನ್ನು ಜನಸಾಮಾನ್ಯರ ಜೊತೆ ಬೆರೀತಾ ಇದ್ದ. ಹಾಗಾಗಿ ಇದು ಬಹಳ ಪ್ರಮುಖವಾದದ್ದು. ಅಮೆಗ್ಡೆಲ್ಲಾ ರೀಜನು ದೊಡ್ಡದಾಗಿರುತ್ತೆ, ಯಾವುದೇ ಭಾವನೆಗಳು ಅವರಿಗೆ ಹೈಪರ್ ಆ್ಯಕ್ಟಿವ್ ಅಂತೀವದು, ಹೈಪರ್ ಆ್ಯಕ್ಟಿವ್ ಆಗ್ತಿರುತ್ತೆ. ಆಮೇಲೆ ಹೈಪರ್ ವಿಜಿಲೆನ್ಸ್ ಅವನು ಹೆಂಗೆ ಅಂತಂದರೆ, ಎಲ್ಲದಕ್ಕೂ ಭಯ ಅವನಿಗೆ, ಎಲ್ಲದಕ್ಕೂ ಭಯ. ಈಗ ನಾನೇನೋ ಅಲ್ಲಿ ಹೋದರೆ ಅಯ್ಯೋ ಅಲ್ಲೇನೋ ಆಗ್ಬಿಡುತ್ತಾ, ಇದೇನಾಗುತ್ತೆ, ಎಲ್ಲ ಒಂಥರ ಫೋಬಿಯಾಗಳು ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ತುಂಬ ಚೆನ್ನಾಗಿ ಇದು ನೋಡಿದ್ದಾರೆ ವಿಜ್ಞಾನಿಗಳು, ಬಹಳಷ್ಟು ರಿಸರ್ಚ್ ಆಗಿದೆ, ಇದು ಕಂಡುಹಿಡಿದಿದ್ದಾರೆ. ಆ ಮಕ್ಕಳಿಗೆ ಧೈರ್ಯ ಇರಲ್ಲ, ಆ ಮಕ್ಕಳಿಗೆ ಮೆಮೊರಿ ಇಲ್ಲ, ಆ ಮಕ್ಕಳಿಗೆ ಲರ್ನಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ, ಆ ಮಕ್ಕಳಿಗೆ ಡಿಸಿಷನ್ ಮೇಕಿಂಗು ಗೊತ್ತಿಲ್ಲ, ಏನು ಮಾಡಬೇಕು ಯಾವಾಗ ಮಾಡಬೇಕು. ಕೆಲವು ಮಕ್ಕಳು ಎಷ್ಟು ಸ್ಮಾರ್ಟಾಗಿರುತ್ತೆ, ನಮ್ಗೆ ಅನಿಸ್ಬೋದು ಹೇಗೆ ಇದು ಅಂತಂದರೆ, ಅವ್ರ ಮನೆ ವಾತಾವರಣ ನಾವು ನೋಡಬೇಕು. ಆ ಮನೆ ವಾತಾವರಣ ಸಾಮಾನ್ಯವಾಗಿ ಈ ಟೀಚರ್ಸ್ ಮಕ್ಕಳುಗಳು ತುಂಬ ಚೆನ್ನಾಗಿ ಚೂಟಿಯಾಗಿರ್ತಾರೆ. ಏಕೆಂತಂದರೆ ಒಂದು ಲರ್ನಿಂಗ್ ಇರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ. ಅದೇ ಒಬ್ಬ ಬಿಸ್ನೆಸ್ ಮೆನ್ ಮಗ, ಅವನು ಬಿಸ್ನೆಸ್ ಮೆನ್ ಸಿಕ್ಕದೇ ಇಲ್ಲ ಮಗನಿಗೆ. ಹಾಗಾಗಿ ಇದನ್ನೆಲ್ಲ ನಾವು ನೋಡಿದಾಗ ಮಗುವಿನ ಮೆದುಳಿನ ಬೆಳವಣಿಗೆಗೆ 0 ಹುಟ್ಟಿದಾಗಿಂದ 5 ವರ್ಷದವರೆಗೂ ಅದು ತಾಯಿಯ ಜೊತೆನೇ ಬೆಳಿಬೇಕು. ವಾಟ್ ಎವರ್, ಈಗ ಕೆಲಸಕ್ಕೆ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಪ್ಷನ್ ಇದೆ ಅಂತ ಇಟ್ಕೊಳ್ಳಿ, ಈಗ ಬಿಟ್ಟು ನಾನು ಆ ನಂತರ ಮಾಡ್ಬೋದು ಅಂದರೆ ಬಿಟ್ಬಿಡಿ, ಆಮೇಲೆ ಮಾಡಿ. ಫೈನಲಿ ಅಷ್ಟೆಲ್ಲ ದುಡಿತಾ ಇರೋದು ನಿಮ್ಮ ಮಗುಗೋಸ್ಕರನೇ ತಾನೆ.
ತಾನೇ. ಅದು ಒಂದು 5-6 ವರ್ಷ ಆದಮೇಲೆ ಅದಕ್ಕೆ ಎಲ್ಲ ಥರದ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗಂಗೆ, ಸೆನ್ಸರಿ ನ್ಯೂರಾನ್ಸ್ಗಳು, ನೋಡೋದು, ಕೇಳೋದು, ಅದು ಸ್ಪರ್ಶ, ಟೇಸ್ಟು, ಈ ಥರದ್ದು ಎಲ್ಲ ಥರದ್ದೂ ಆ್ಯಕ್ಟಿವೇಟ್ ಆಗೋ ಥರ ಮಾಡಬೇಕು ನಾವು. ಸೊ ಇದ್ರ ಜೊತೆಗೆ ಯಾವ ಯಾವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂತ ನೋಡಿದರೆ ಅದ್ಭುತವಾದ ರಿಸರ್ಚ್ ನಡೆದಿದೆ. ಇದ್ರ ಮೇಲೆ ತುಂಬ ರಿಸರ್ಚ್ ನಡೀತಾ ಇದೆ. ಯಾವ ವರ್ಷದಲ್ಲಿ ಇದು ನೀವು ಹೇಳ್ತೀರಾ? ಈಗ 6 ವರ್ಷ ತನಕ ನೀವು ಹೇಳಿದ್ರೆ 6 ವರ್ಷದಲ್ಲೇ ಜೀನ್ಸ್ ಯಾವ್ದ್ಯಾವ್ದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ OXTR ಅಂತ ಒಂದು ಜೀನ್ ಇದೆ. OXTR ಅಂತ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅದು ಆಕ್ಸಿಟಾಸಿನ್ ರಿಲೇಟೆಡ್ ಜೀನು. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್ ಅಂತ ಕರಿತೀವಿ. ಈ ಜೀನು ಅದ್ಭುತವಾಗಿ ಯಾರು ಕೇರ್ ಗಿವಿಂಗ್ ಮಾಡ್ತಾ ಇರುತ್ತೆ, ತಾಯಿ ಮಗುವಿನ ಜೊತೆಲೇ ಇರ್ತಾರೆ, ಅಂಥ ಮಗುವಿನಲ್ಲಿ ಈ ಜೀನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದು ಯಾವ ಥರ ಅಂದರೆ ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು, ತಾಯಿ ಮಗುವಿಗೆ ಸ್ಪರ್ಶದಲ್ಲಿರಬೇಕು, ತಾಯಿ ಮಗುನ ಹಗ್ ಮಾಡೋದು, ಮಲಗಿಸ್ಬೇಕಾದ್ರೆ ಹಗ್ ಮಾಡಿ ಮಲಗಿಸೋದು, ಊಟ ಮಾಡಿಸೋದು, ಈ ಥರದ್ದು. ಅದು 5 ವರ್ಷದವರೆಗೂ. 0 to 5 ವರ್ಷ ತುಂಬ ಪ್ರೀತಿ, 6 ವರ್ಷದಿಂದ 13 ವರ್ಷ ಡಿಸಿಪ್ಲಿನು. ಅವಾಗೆಲ್ಲ ಕಲಿಸ್ಬೇಕು. ತಟ್ಟೆ ಎತ್ತು, ಲೋಟ ತೆಗೆದಿಡು, ಬೆಡ್ ಸರಿಯಾಗಿ ಮಡಚಿಡು, ಎಲ್ಲ ಆರ್ಗನೈಸ್ ಮಾಡು, ನಿನ್ನ ರೂಮು, ವಾಶ್ರೂಮು ಕ್ಲೀನಾಗಿ ಇಟ್ಕೋ ನೀನೇ, ಅದೆಲ್ಲ 6ರಿಂದ 13 ಅಲ್ಲಿಯವರೆಗೂ ಇಲ್ಲೇ ತಪ್ತಾರೆ ತುಂಬ ಜನ. ಇದು ಎಲ್ಲರೂ ತಪ್ಪು ಮಾಡೋದಿಲ್ಲೇ. 13 ವರ್ಷ ಆದ್ರೂ ಅವಕ್ಕೆ ತಿನ್ನಿಸ್ತಾ ಇರ್ತಾರೆ. ತಿನ್ನಿಸಿ ಪ್ರೀತಿ ಕೊಡಿ. ಎಲ್ಲಿ ಅಂದರೆ 0 to 5 ವರ್ಷ ಸಮುದ್ರ, ನೀವು ಆಕಾಶದಷ್ಟು ಸಮುದ್ರದಷ್ಟು ಪ್ರೀತಿನ ಮಕ್ಳಿಗೆ ಕೊಟ್ಬಿಡಿ. ಅಂದರೆ ಸ್ಪರ್ಶ ಬೇಕು, ಸ್ಪರ್ಶ, ಸ್ಕಿನ್ ಟು ಸ್ಕಿನ್ನು, ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು ತಾಯಿ ಮಗುದು. ಅದರಲ್ಲಿ ಮಿರರ್ ನ್ಯೂರಾನ್ಸು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದು ಐ ಟು ಐ ಕಾಂಟ್ಯಾಕ್ಟ್ ಇರುತ್ತಲ್ಲ, ಮಿರರ್ ನ್ಯೂರಾನ್ಸು ಮೆದುಳಿನಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸ್ಕಿನ್ನಿಂದ ಆಕ್ಸಿಟಾಸಿನ್ ರಿಲೇಟೆಡು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಮಾತಾಡಿಸ್ಬೇಕು. ಈಗ ನಾವೇನು ಮಾಡ್ತೀವಿ, ನಾನು ಮೊದಲಿಂದ ವಟ ಅಂತ ಅಂದರೆ ಎಲ್ಲಿ ಬೇಕಲ್ಲಿ ಮಾತಾಡ್ತೀನಿ, ಎಲ್ಲ ಕಡೆ ಮಾತಾಡಲ್ಲ. ಮಗುವಿದ್ದಾಗ ನಮ್ಮ ತಾಯಿ ಹೇಳೋರು, ಎಷ್ಟು ನೀನು ಕಲ್ತಿದ್ದೆ, 1-1.5 ವರ್ಷಕ್ಕೆ ಎಷ್ಟೆಲ್ಲ ನೀನು ಕಲ್ತಿದ್ದೆ. ನಮ್ಮ ತಾಯಿ ಆವಾಗ ಒಂದು ಇದು ಎಸ್ಟೇಟಲ್ಲಿ ಇದ್ದಿದ್ದು ನಾವು, ಒಂದು ಅಲ್ಲಿ ಮನೆ. ನಮ್ಮ ತಾಯಿ ಏನು ಮಾಡೋರು, ಸ್ವಲ್ಪ ಭಯ ಆಗೋದು ಅಂತೇಳ್ಬಿಟ್ಟು ಮಂತ್ರಗಳನ್ನೆಲ್ಲ ಹೇಳೋರಂತೆ, ಪೂಜ್ಯಾಯ ರಾಘವೇಂದ್ರಾಯ ಇದೆಲ್ಲ. ನನಗೆ 1 ವರ್ಷದಲ್ಲಿ ನಾನು ಅದನ್ನು ನಮ್ಮಮ್ಮ ಹೇಳೋರು, ನೀನು ಆವಾಗಲೇ ಕಲ್ತ್ಬಿಟ್ಟಿದ್ದೆ, ಕೇಳಿಸ್ಕೊಂಡು ಕಲಿತಾ ಇದ್ದೆ. ಅವ್ರು ನಾನು ಎತ್ಕೊಂಡು ಅದನ್ನ ಹೇಳ್ಕೊಂಡು ಹೋಗೋರು. ಎಸ್ಟೇಟ್ ಅಂದರೆ ಸ್ವಲ್ಪ ಭಯ ಅಲ್ವ, ಆವಾಗ ಮತ್ತೆ ಒಂದು ಸ್ವಲ್ಪ ಹೇಳೋರಲ್ಲೆಲ್ಲ, ಅಲ್ಲ ಭೂತಗಳೆಲ್ಲ ಇದೆ ಅಂತೆಲ್ಲ ಒಂದು ಇದಿರುತ್ತೆ. ಆವಾಗ ಅನ್ನೋರು, ನಮ್ಮ ತಾಯಿ ಅನ್ನೋರು, ನೀನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೆ, ಅದನ್ನು ತಪ್ಪು ಹೇಳ್ತಿದ್ನಂತೆ, ಸ್ಪಷ್ಟವಾಗಲ್ಲ, ಬಟ್ ಕೇಳಿ, ಅದು ಅಂದರೆ ಕೇಳಿ ಕಲಿಯೋದು. ಆಮೇಲೆ ಐ ಕಾಂಟ್ಯಾಕ್ಟು, ಸ್ಪರ್ಶ, ಇದೆಲ್ಲ ಆಕ್ಸಿಟಾಸಿನ್ ರಿಲೇಟೆಡ್ ಇದೆಯಲ್ಲ, ಅದನ್ನು ಅದ್ಭುತವಾಗಿ ಇದು ಮಾಡುತ್ತೆ. ಮತ್ತು ಡಿಮಿಥೈಲೇಷನ್ ಆಫ್ ದ ಆಕ್ಸಿಟಾಸಿನ್, ಆ ಒಂದು ಜೀನನ ತಾಯಿ ಸ್ಪರ್ಶ ಏನು ಮಾಡಿಬಿಡುತ್ತೆ, ಆ್ಯಕ್ಟಿವೇಟ್ ಮಾಡುತ್ತೆ. ಯಾವ ಮಕ್ಕಳಿಗೆ ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ, ಅವ್ರದ್ದು ಸ್ಪರ್ಶ ಇಲ್ಲ ತಾಯಿದು, ಆಮೇಲೆ ತಾಯಿದು ಅಪ್ಪುಗೆ ಇಲ್ಲ, ಮಾತಿಲ್ಲ, ಇಂಥ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಆ ಒಂದು ಜೀನು ಇನ್ಯಾಕ್ಟಿವೇಟ್ ಆಗಿಬಿಡುತ್ತೆ. ಅಂಥ ಮಕ್ಕಳು ಮುಂದಿನ ದಿನದಲ್ಲಿ ಅವರಿಗೆ ಭಾವನೆಗಳೇ ಇರೋದಿಲ್ಲ, ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ, ಒಂಥರ ಎಮೋಷನ್ಲೆಸ್ ಅಂತಾರಲ್ಲ, ಒಂಥರ. ಆಮೇಲೆ ಬರೀ ಬಿಸ್ನೆಸ್ ಮೈಂಡು, ಒಂಥರ ಆ ಥರ ಅಂತಾರೆ ನೋಡಿ. ಅಂದರೆ ಭಾವನೆಗಳೇ ಇಲ್ಲದಂತೆ ವ್ಯಾವಹಾರಿಕ. ನನಗೆ ಎಷ್ಟು ದುಡ್ಡು ಬರುತ್ತೆ ಅಷ್ಟೇ. ತಂದೆ ತಾಯಿಗಳ ಬಗ್ಗೆನೂ ಅಷ್ಟೇ ಪ್ರೀತಿ ಬರಲ್ಲ ಅವ್ರಿಗೆ. ಏನೋ ಸಾಕಿದ್ದೀರಾ, ಆಯಿತು ನನಗೇನೋ ಒಳ್ಳೆ ಕೆಲಸ ಸಿಕ್ಕಿದೆ, ನೀನು ಬಿಡ್ತೀನಿ, ನಾನು ಹೋಗ್ತೀನಿ. ಅಥವಾ ತಂದೆ ತಾಯಿಗೆ ಹುಷಾರಿಲ್ಲ ಅಂದರು, ಡೋಂಟ್ ಬಾದರ್. ಈ ಎಮೋಷನ್ಸ್ ಎಲ್ಲ ಯಾಕೆ ಮಕ್ಳು ಹಂಗಾಗ್ತಾರೆ ಅಂದರೆ ಕಾರಣ ನಾವೇ ಹೊರತು ಇನ್ನೇನು ಅಲ್ಲ. ಅದೊಂದು ಗಿಡ. ಆ ಗಿಡಕ್ಕೆ ನೀವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀರೋ ಅದು ಚೆನ್ನಾಗಿ ಬೆಳೆಯುತ್ತೆ. ನೀವು ಆರೈಕೆನೇ ಮಾಡಿದೆ, ಅದು ಸಣ್ಣದಿದ್ದಾಗಲೇ ಅದಕ್ಕೆ ಏನು ನ್ಯೂಟ್ರಿಷನೇ ಕೊಡಲಿಲ್ಲ ಅಂದರೆ ಅದು ಮರ ಆಗಿ ಬೆಳೆಯೋದೇ ಇಲ್ಲ. ಹಂಗೆ ಸ್ಟಂಟೆಡ್ ಗ್ರೋತ್ ಅಂತೀವಲ್ಲ, ಹಂಗೆ ಹೆಂಗೋ ಒಣಕೊಂಡಿರುತ್ತೆ. ಅದೇ ನೀವು ಚೆನ್ನಾಗಿ ಅದನ್ನ ಆರೈಕೆ ಮಾಡಿ, ಅದು ಬಿಗಿನಿಂಗಲ್ಲೇ ಮಾಡಬೇಕು. ನೀವು ದೊಡ್ಡ ಮರ ಆದಮೇಲೆ ನಾನು ನೀರು ಹಾಕ್ತೀನಿ ಇವಾಗ, ನೀನು ಚೆನ್ನಾಗಿ ಬೆಳಿ ಅಂತಂದರೆ ಮರ ಬೆಳೆಯೋಕ್ಕಾಗುತ್ತಾ? ಸೊ ವೆರಿ ಸಿಂಪಲ್ ಅದು. ಹಾಗಾಗಿ ಆಕ್ಸಿಟಾಸಿನ್ ರಿಲೇಟೆಡು ಇನ್ನೊಂದು ಅದ್ಭುತವಾದದ್ದು, ಈ ಮಕ್ಕಳಲ್ಲಿ ಎಲ್ಲಿ ತಂದೆ ತಾಯಿ ಒಂದು ಆರೈಕೆ ಇರುತ್ತೆ, ತಂದೆ ಜೊತೆನೂ ಆಟ ಆಡಬೇಕು ಮಕ್ಕಳು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟು, ಐ ಕಾಂಟ್ಯಾಕ್ಟು, ವರ್ಬಾಟಮ್, ಇದು ಮಾತಾಡೋದು, ಲ್ಯಾಂಗ್ವೇಜು. ನೀವು ಬರೀ ಮಗುವಿನ ಜೊತೆ ನೀವು ಒಂದು ಸೈಡ್ ಮಾತಾಡೋದಲ್ಲ, ಆ ಕಡೆಯಿಂದನೂ ಮಾತಾಡಿಸ್ಬೇಕು. ಈಗ ನೀವೇನೋ ಹೇಳಿ, ಒಂದು ಕತೆ ಹೇಳು, ಅದಾಯಿತು, ಹೆಂಗೆ ಬರುತ್ತೆ ಹಂಗೆ ಹೇಳೋ, ಒಂದು ಕತೆ ನೀವು ಹೇಳ್ತೀರಾ, ರಿಪೀಟ್ ಮಾಡೋದನ್ನು ಅಂತನ್ನೋದು. ಆಮೇಲೆ ಎಲ್ಲ ಅದ್ರ ಕಡೆಯಿಂದನೇ ಮಾಡಿಸ್ಬೇಕು. ಅದೇ ಮಾತಾಡಬೇಕು. ಏಕೆಂದರೆ ನೀವು ಮಾತಾಡಿರೋದನ್ನ ಎಷ್ಟು ಗ್ರಾಸ್ಪ್ ಮಾಡಿದ್ದೆ ಮಗು ಅನ್ನೋದು ನಮಗೆ ಗೊತ್ತಾಗಬೇಕಂದ್ರೆ ಆ ಮಗು ಪುನಃ ಮಾತಾಡಬೇಕಲ್ವ. ಈಗ ನೀವು ಒಂದು ಕತೆ ಹೇಳ್ತೀರಾ, ಆ ಕಥೆಯನ್ನು ಮಗು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ವಾಪಸ್ ಅದು ಹೇಳಬೇಕು. ನೀವು ಕತೆ ಹೇಳ್ಬಿಟ್ಟು ಆಯಿತು ಪುಟ ನೀನು ಮಲಕ್ಕೋ ಅನ್ನೋದಲ್ಲ. ಈಗ ನಾನು ಕತೆ ಹೇಳ್ದೆ ಅಲ್ವಾ, ನಿನ್ಗೇನು ಗೊತ್ತಾಯ್ತದು ಹೇಳು
ಅಂತ ಅಂದಾಗ ಅದನ್ನು ಅದು ಹೇಳಿದಾಗ ನಮಗೆ ಗೊತ್ತಾಗುತ್ತೆ, ಓಹೋ ಇವನು ಇಷ್ಟು ಈ ಥರ ಕಲಿತಾ ಇದ್ದಾನೆ, ತಡಿ ಇವನಿಗೆ ಇನ್ನೊಂದು ಲೆವೆಲಲ್ಲಿ ಕಲಿಸೋಣ, ಇವನು ತುಂಬ ಫಾಸ್ಟಾಗಿ ಕಲಿತಾ ಇದ್ದಾನೆ, ಇವ್ನಿಗೆ ಇನ್ನೊಂದು ಸ್ವಲ್ಪ ಹೇಳೋಣ, ವೊಕ್ಯಾಬ್ಯುಲರಿ ಇನ್ನೊಂದು ಸ್ವಲ್ಪ ಸಂಕೀರ್ಣವಾದ ಪದಗಳು ಹೇಳೋಣ, ಅದನ್ನು ಕಲ್ತ್ನಾ ಇನ್ನೊಂಚೂರು ಹೇಳೋಣ. ಅಂದರೆ ಈ ಥರ ಟ್ರೈನಿಂಗ್ ಇದು ಅಬ್ಸರ್ವ್ ಮಾಡೋಕ್ಕೆ ಯಾರಿಗೂ ಪುರುಸೊತ್ತಿಲ್ಲ ಅನಿಸುತ್ತೆ. ಹಾಗಾಗಿ ಇದರ ಜೊತೆಗೆ HPA ಆಕ್ಸಿಸ್ ಅಂತ ಬಹಳ ಕಡೆ ಹೇಳಿದ್ದೀನಿ, ಹೈಪೋಥಾಲಮಸ್ ಪಿಟ್ಯುಟರಿ ಅಡ್ರಿನಲ್ ಆಕ್ಸಿಸ್. ಇದು ನಮ್ಮ ಕಾರ್ಟಿಸಾಲ್ ಅನ್ನುವ ಸ್ಟ್ರೆಸ್ ಹಾರ್ಮೋನ್ನ ರಿಲೀಸ್ ಮಾಡುವಂಥ ಪಾತ್ವೆ. ಇದು ಎಲ್ಲಿ ಯಾವ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗಿರ್ತಾರೆ ಅಂತಹ ಮಕ್ಕಳ HPA ಆಕ್ಸಿಸ್ಸು ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಯಾವಾಗಲೂ ಕಾರ್ಟಿಸಾಲ್ ರಿಲೀಸ್ ಆಗ್ತಿರುತ್ತೆ, ಒತ್ತಡ ಯಾವಾಗಲೂ. ಆ ಮಗುವಿಗೆ ಒಂಥರ ಕಾಮ್ ಸಮಾಧಾನ ಅನ್ನೋದೇ ಇರೋದಿಲ್ಲ, ಸದಾಕಾಲ ಭಯ ಒತ್ತಡ ಈ ಥರದ್ದು ಇದೆ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಇದು ಬೇಕಾದಷ್ಟು ಸ್ಟಡಿಗಳದ್ದು ಜೊತೆ ಎಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು, ಒಂದು ಸ್ಟಡಿ ಅಲ್ಲ, ಬೇಕಾದಷ್ಟು ಸ್ಟಡಿದು ನಾನೇ ಅದನ್ನು ಇದು ಮಾಡ್ಕೊಂಡು ನಿಮಗೆ ಹೇಳ್ತಾ ಇರೋದು. ಸೊ ಇದರ ಜೊತೆಗೆ ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಒಂದು ಜೀನ್ ಇದೆ, NR3/4 ಅಂತ ಒಂದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ. ಅದು ಸ್ಟ್ರೆಸ್ ಮ್ಯಾನೇಜ್ ಮಾಡುವಂತಹ ಒಂದು ರೆಸೆಪ್ಟಾರ್. ಅದು ಎಂಥದೇ ಒತ್ತಡ ಆಗಿರಲಿ, ಆ ಜೀನು ಸರಿಯಾಗಿ ಆ್ಯಕ್ಟಿವೇಟ್ ಆಗಿದ್ದರೆ ನಿಮಗೆ ಎಂಥದೇ ಒತ್ತಡ ಆದರೂ ನೀವು ಅದನ್ನು ನಿಭಾಯಿಸ್ತೀರ. ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಏನೋ ಸಣ್ಣ ಪುಟ್ಟದಾಯಿತು ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿರೋದಿಲ್ಲ. ಹಾಗಾಗಿ ಅದನ್ನು ಮಕ್ಕಳು ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿ ಮಕ್ಕಳಿಗೆ ಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಬೇಕಾಗಿರೋದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ನ ಆ್ಯಕ್ಟಿವೇಟ್ ಮಾಡೋದು ಮಗುವಿನಲ್ಲಿ. ಯಾವ ರೀತಿ ಮಾಡಬೇಕು ಅಂತಂದರೆ ಅದನ್ನು ಮಗುವಿನ ಅಪ್ಕೊಂಡಾಗ ಮಗುವಿನ ಸ್ಪರ್ಶ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟು, ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಾರೆ ನೋಡಿ, ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತಾರೆ. ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಮಗುವಿಗೆ ನ್ಯೂಟ್ರಿಷನ್ ಒಂದೇ ಸಿಕ್ಕಲ್ಲ. ಸಾಮಾನ್ಯ ಡಾಕ್ಟ್ರೆಲ್ಲ ಹೇಳೋದು ತಾಯಿ ಹಾಲು ಕೊಡಿ, ಮಗುವಿಗೆ ನ್ಯೂಟ್ರಿಷನ್ ಸಿಕ್ಕುತ್ತೆ, ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ. ಆದರೆ ಸೈಂಟಿಸ್ಟಾಗಿ ನಾನು ಹೇಳ್ತೀನಿ, ಬರೀ ಆಹಾರ ಒಂದೇ ಅಲ್ಲ, ನೀವು ಬ್ರೆಸ್ಟ್ ಫೀಡ್ ಮಾಡಿದಾಗ ಏನಾಗುತ್ತೆ, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಇದೆಯಲ್ಲ, ಡಿಮಿಥೈಲೇಷನ್ ಅಂತ ಅಂತೀವಿ. ಡಿಮಿಥೈಲೇಷನ್ ಅಂದರೆ ಅದು ಆ್ಯಕ್ಟಿವೇಟ್ ಆಗಬೇಕು, ಅದು ಮಿಥೈಲ್ ಗ್ರೂಪ್ಗಳು ಬಂದು ಜಾಯ್ನ್ ಆಗ್ತಿರುತ್ತೆ. ನೀವು ಬ್ರೆಸ್ಟ್ ಫೀಡ್ ಮಾಡಿ ಮಗುವಿನ ಜೊತೆ ಎಷ್ಟೋ ತನಕ ಇರ್ತೀರಾ, ಆ ಗುಂಪು ಬಂದು ಜಾಯ್ನ್ ಆಗಲ್ಲ, ಆವಾಗ ತಡೆಯುತ್ತದು. ನೀವು ಮಗುವಿನ ಜೊತೆ ಎಷ್ಟು ತನಕ ಆ ಸ್ಪರ್ಶದಲ್ಲಿ ಇರ್ತೀರಾ, ಐ ಟು ಐ ಕಾಂಟ್ಯಾಕ್ಟ್ ಇರ್ತೀರಾ, ಅವೆಲ್ಲ ಮಾಡಿದಾಗ ಆ ಮಿಥೈಲ್ ಗ್ರೂಪ್ಗಳು ಆ ಜೀನ್ಗೆ ಬಂದು ಬೈಂಡ್ ಆಗೋದಿಲ್ಲ. ಇಲ್ಲ ಅಂದರೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆದರೆ ಸ್ಟ್ರೆಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ದೇಹಕ್ಕೆ ಗೊತ್ತಾಗೋದಿಲ್ಲ. ಇತ್ತೀಚಿನ ದಿನದಲ್ಲಿ ಮಕ್ಕಳುಗಳನ್ನ ನಾವು ನೋಡಿದ್ದೀವಿ, ಅತಿಯಾದ ಒತ್ತಡ, ಪುಟ್ಟ ಮಕ್ಕಳಿಗೆ ಒತ್ತಡ ಅಂತ ಅಂತಾರೆ. ಒಂದು ಹೈಸ್ಕೂಲು, ಪ್ರೈಮರಿ ಇಲ್ಲೇ ಒತ್ತಡ, ಇನ್ನು ಕಾಲೇಜು ಇನ್ನೂ ಒತ್ತಡ, ಅವು ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸಣ್ಣ ಸಿಂಪಲ್ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಒತ್ತಡದಲ್ಲಿ. ಓದಿರ್ತಾರೆ, ಎಕ್ಸಾಮ್ಗೆ ಕೂತಾಗ ಬ್ಲ್ಯಾಂಕ್ ಆಗಿಬಿಡುತ್ತೆ. ಈ ಕಾರಣ ಏನು ಅಂತಂದರೆ ಆವಾಗ 0 to 5 years ಏನಿದೆ ಆ ಜೀನನ್ನು ಡಿಮಿಥೈಲೇಷನು ಮಾಡಬೇಕಿತ್ತದು, ಅದು ಮಾಡಿಲ್ಲ ತಂದೆ ತಾಯಿಗಳು. ಸೊ ನೀವು ಮಗುವಿಗೆ ನೀವೇ ಬೇಕು, ನಿಮ್ಮ ಆಲ್ಟರ್ನೇಟ್ ಆಗಿ ಕೆಲಸದವ್ರನ್ನ ಕೊಡೋಕ್ಕಾಗೋದಿಲ್ಲ. ಅದು ಕೊಟ್ಟರೆ ನಿಮಗೆ ತೊಂದರೆ. ಫೈನಲಿ ನೀವು ಕೆಲಸದವ್ರನ್ನ ಇಡ್ಬೋದು, ರೋಬೋಟ್ಗಳಿಡ್ಬೋದು, ಅಲೆಕ್ಸಾ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ ನಿಮ್ಮನ್ನು ರೀಪ್ಲೇಸ್ ಮಾಡಿ ಮಗುವಿಗೆ ನಿಮ್ಮ ಥರ ಪ್ರೀತಿ ಇದೆಲ್ಲ ನನ್ನ ಬಾಡಿಲಿ ಚೇಂಜಸ್ಸು ಯಾವುದು ಇನ್ನೂ ಮಿಷನ್ ಬಂದಿಲ್ಲ. ಮಗುವಿಗೆ ತಾಯಿಯ ಅಪ್ಪುಗೆಯನ್ನು ಕೊಟ್ಟು ಆ ಜೀನನ್ನು ಡಿಮಿಥೈಲೇಟ್ ಮಾಡೋ ಅಂಥ ಮೆಷನ್ನು ಇದುವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ತಾಯಿಗೆ ಆಲ್ಟರ್ನೇಟು ಯಾವುದೂ ಇಲ್ಲ. ತಂದೆನೂ ಬರುತ್ತಲ್ಲಿ, ತಂದೆ ರೋಲು ಸ್ವಲ್ಪ ಕಮ್ಮಿ. ತಂದೆಗೆ ಯಾವಾಗ ಬರುತ್ತೆ ಅಂದರೆ 6ರಿಂದ ಮೇಲೆ ಬರುತ್ತೆ. 0 to 5 ತಾಯಿನೇ ಮೇಯ್ನು. ಆಮೇಲೆ 6 yearsಯಿಂದ 13 years ಡಿಸಿಪ್ಲಿನು ತಂದೆನೇ ಕಲಿಸೋದು. ಬಹಳಷ್ಟು ನಾವೆಲ್ಲ ಈಗ ನೋಡಿ, ನೀವೇ ಆಗಲಿ ನಾವೇ ಆಗಲಿ, ನಮ್ಮಲ್ಲಿರೋ ಡಿಸಿಪ್ಲಿನು ನಮ್ಮ ಮಕ್ಕಳಲ್ಲಿ ಇಲ್ಲ. ನಮ್ಮದು ಎಲ್ಲ ಕಡೆ ತಪ್ಪಾಗಿದೆ, ಹಳಿ ತಪ್ಪು ಹೋಗಿದೆ. ಏಕೆಂತಂದರೆ ಕಾರಣಗಳು, ನಾನು ಏನಕ್ಕೆ ಇದನ್ನ ಅಷ್ಟೊಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮದು ಮುಗಿದೋಯ್ತು, ನಮ್ಮ ಮಕ್ಕಳೆಲ್ಲ ದೊಡ್ಡವರಾದರು. ಅಟ್ಲೀಸ್ಟು ಇನ್ನು ಮುಂದೆ ತಂದೆ ತಾಯಿ ಆಗೋಂಥವ್ರಿಗಾರು ಇದೆಲ್ಲ ಗೊತ್ತಿದ್ದರೆ ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡಿ. ಅದು ಬಹಳ ಮುಖ್ಯವಾದದ್ದು. ಆದಷ್ಟು ಸಮಯ ಕೊಡಿ, ಎಷ್ಟಾಗುತ್ತೆ ಅದೊಂದು ಪೀರಿಯಡು. ಆಮೇಲೆ 13 ವರ್ಷ ಆದಮೇಲೆ ಅವರೇ ನಿಮಗೆ ಕೈಗೆ ಸಿಕ್ಕಲ್ಲ. ಅವರು ನೀವು 1 ವಯಸ್ಸುವರೆಗೂ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರ್ತಾರೆ. ಹದಿಹರಿಯಕ್ಕೆ ಬಂದಾಗ ಅವ್ರು ಎಲ್ಲಿ ಸಿಗ್ತಾರೆ ನಿಮಗೆ? ಸಿಕ್ಕದೇ ಇಲ್ಲ. ಇನ್ನು PU ಆದಮೇಲೆ ಎಲ್ಲೆಲ್ಲೋ ಹೋಗ್ತಾರೆ ಓದೋಕ್ಕೆ. ಜೀವನದಲ್ಲಿ ನೀವು ನಿಮ್ಮ ಮಗುವಿಗೆ ಕೊಡಬೇಕಾದಷ್ಟು ಈ ಸಮಯ ಅಂದರೆ 13, 14, 15 ವರ್ಷ ಅದಷ್ಟೇ. ಅದಾದಮೇಲೆ ಇನ್ನು ಲೈಫ್ ಟೈಮಲ್ಲೇ
ಅವರು ನಮ್ಮ ಕೈಗೆ ಸಿಕ್ಕಲ್ಲ, ನಾವು ಅವ್ರ ಕೈಗೆ ಸಿಕ್ಕಲ್ಲ ಅಂಥ ಪರಿಸ್ಥಿತಿ ಇರುತ್ತೆ. ಸೊ ಇದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಹೇಳಿದ್ನಲ್ಲ, ಇದೊಂದು ಬಹಳ ಅದ್ಭುತವಾದದ್ದು. ಇದರ ಜೊತೆ OXTR ಅಂತ ಹೇಳಿದೆ, ಆಕ್ಸಿಟಾಸಿನ್ನು. ಈ ಜೀನ್ಸ್ಗಳ ಮೇಲೆ ಬೇಕಾದಷ್ಟು ರಿಸರ್ಚ್ ನಡೆದಿದೆ. ಯಾವ ತಂದೆ ತಾಯಿ ಮಗುವಿನ ಜೊತೆಲೇ ಇರ್ತಾರೆ ಅಂತಹ ಮಗುವಿಗೆ ಇವೆಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದ್ರ ಮೇಲೆ ರಿಸರ್ಚ್ ಯಾವ ಥರ ಮಾಡಿದ್ದಾರೆ ಅಂದರೆ, ಅನಿಮಲ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಹ್ಯೂಮನ್ ಸ್ಟಡೀಸು ಮಾಡಿದ್ದಾರೆ, ಪ್ರೈಮೇಟಲ್ಲೂ ಮಾಡಿದ್ದಾರೆ, ಅನಿಮಲಲ್ಲಿ ಇಲಿಗಳ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಗ್ರೂಮಿಂಗ್ ಅಂತ ಮಾಡುತ್ತೆ. ಪ್ರಾಣಿ ಜಗತ್ತು ಎಂಥ ಅದ್ಭುತ ಅಂದರೆ, ಮನುಷ್ಯ ಅವನ್ನ ನೋಡಿ ಕಲಿಬೇಕು. ಅಲ್ಲಿ ಗ್ರೂಮಿಂಗ್ ಅಂತಂದರೆ ಅಂದಗೊಳಿಸೋದು. ಅದು ಮೀನಿಂಗು ಏನು ಮಾಡುತ್ತೆ ಅಂದರೆ, ನೀವು ನೋಡಿರಬೇಕು, ಬೆಕ್ಕು ಬೆಳಗ್ಗೆ ಎದ್ದ ತಕ್ಷಣ ಮುಖ ಒರೆಸ್ಕೊಂತ ಕೂತಿರುತ್ತೆ. ನೀವು ನೋಡಿ ತುಂಬ ಚೆನ್ನಾಗಿರುತ್ತೆ. ಅದು ಕಾಲನ್ನ ತಗೊಂಡು ನೆಕ್ಕಳುತ್ತೆ, ಮುಖ ಎಲ್ಲ ಉಚ್ಕೊಂತ ಇರುತ್ತೆ. ಅಂದರೆ ಅದನ್ನು ಮುಖನ ಚೆನ್ನಾಗಿ ಮಾಡ್ಕೊಳ್ಳೋದು. ಇಲ್ಲಿ ಇಲಿಗಳಿದೆಯಲ್ಲ, ಅದು ಮರಿ ಹಾಕಿದ ತಕ್ಷಣ ನೆಕ್ಕಕ್ಕೆ ಶುರು ಮಾಡಿಬಿಡುತ್ತೆ, ಲಿಕ್ಕಿಂಗ್ ಅಂತ. ನೀವು ನೋಡಿ, ಪ್ರಾಣಿಗಳು ಸುಮ್ಮನೆ ಅಬ್ಸರ್ವ್ ಮಾಡಿ, ಇವತ್ತಿಂದ ಪ್ರಾಣಿಗಳು ಮರಿಗಳನ್ನು ನೆಕ್ತಾ ಇರುತ್ತೆ ಅಲ್ವಾ. ನಾವು ಅನ್ಕೊಂತೀವಿ ಇದೇನು ಪ್ರೀತಿಯಿಂದ ನೆಕ್ಬೋದಾ ಅಂತ. ಒಂದು ಪ್ರೀತಿ, ಅದು ಒಂದು ಮರಿ ಅನ್ನೋದು ಒಂದು ಇದಿರುತ್ತೆ, ಅಫೆಕ್ಷನ್ನು. ಅದ್ರ ಜೊತೆ ಅದು ಲಿಕ್ಕಿಂಗ್ ಮಾಡುತ್ತಲ್ಲ, ಅವಾಗೇನಾಗುತ್ತೆ, ಈ ಗ್ಲೂಕೋಕಾರ್ಟಿಕಾಯ್ಡ್ ಡಿಮಿಥೈಲೇಷನ್ ಆಗುತ್ತೆ. ಇದು ಅವುಗಳಲ್ಲೂ ಇದೆ. ಈ ಒಂದು ಜೀನ್ ಹೇಳಿದ್ನಲ್ಲ ನಾನು, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನು, ಅವಲ್ಲೂ ಇದೆ, ಮನುಷ್ಯನಲ್ಲೂ ಇದೆ, ಎಲ್ಲ ಪ್ರಾಣಿಗಳಲ್ಲೂ ಇದೆ ಇದು. ಅದು ಲಿಕ್ಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಸ್ಟ್ರೆಸ್ನ ಮುಂದಿನ ದಿನದಲ್ಲಿ ಆ ಒಂದು ಇಲಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು ಏನೇ ಸ್ಟ್ರೆಸ್ ಕೊಡಿ ಅದಕ್ಕೆ, ಅದು ಆರಾಮಾಗಿ ಅದು ಬಚಾವಾಗುತ್ತೆ. ಇಲ್ಲ ಅಂತಂದರೆ ಅದು ತಡ್ಕೊಳಕ್ಕಾಗಲ್ಲ. ಟೆಂಪ್ರೇಚರು ಏನಾದ್ರು ಜಾಸ್ತಿ ಆಯಿತು, ತಡ್ಕೊಳಕ್ಕಾಗಲ್ಲ. ನೀರು ಕೊಡಲಿಲ್ಲ, ಅವತ್ತು ತಿಂಡಿ ಕೊಡಲಿಲ್ಲ. ನಾವು ಆ್ಯನಿಮಲ್ ಹೌಸ್ ಬಗ್ಗೆ ಹೇಳ್ತಾ ಇರೋದು, ಒಂದು ಎಲ್ಲಿ ನಾವು ನೋಡ್ಕೊತೀವಿ, ಅದು ಯಾವಾಗ ಲಿಕ್ಕಿಂಗ್ ಮಾಡ್ತಾ ಇರುತ್ತೆ, ಇದನ್ನು ನೋಡಿದ್ದಾರೆ. ಕೆಲವು ಸಲ ಏನಾಗುತ್ತೆ, ಇಲಿಗಳು ಸತ್ತೋಗ್ಬಿಡುತ್ತೆ ಮರಿ ಹಾಕಿದ್ಮೇಲೆ. ಆ ಮರಿಗಳ ಬಿಹೇವಿಯರ್ ನೋಡಿದ್ದಾರೆ. ಮತ್ತು ಅದು ಯಾವ ತಾಯಿ ಅದನ್ನು ಒಂದು ನೆಕ್ಕಿ ಅದನ್ನು ಜೊತೆಲೇ ಇಟ್ಕೊಂಡಿತ್ತಲ್ಲ, ಅದು ನೋಡಿದ್ದಾರೆ. ಎರಡಕ್ಕೂ ಅಗಾಧವಾದ ವ್ಯತ್ಯಾಸನ ನಾವು ನೋಡಬಹುದು. ಅದೇ ಥರ ಈಗ ಮನುಷ್ಯರಲ್ಲೂ ಅಷ್ಟೇ, ತಾಯಿ ಜೊತೆ ಬೆಳೆದ ಮಕ್ಕಳು ಬೇರೆ ಥರ ಇರ್ತಾರೆ, ತಾಯಿ ಇಲ್ಲದೆ ಬೆಳೆದ ಮಕ್ಕಳುಗಳೇ ಬೇರೆ ಥರ ಇರ್ತಾರೆ. ಇದನ್ನ ಪ್ರೈಮೇಟ್ಸಲ್ಲಿ ಮಾಡಿದ್ದಾರೆ, ಮಂಗಗಳಲ್ಲಿ ಮಾಡಿದ್ದಾರೆ. ಮಂಗಗಳಲ್ಲೂ ಅಷ್ಟೇ, ಯಾವ ಒಂದು ಮಂಗ ಅದು ತಾಯಿಯನ್ನು ಅಪ್ಕೊಂಡೇ ಇರುತ್ತೆ. ನೀವು ನೋಡಿ, ಮಂಗನಷ್ಟು ಚೆನ್ನಾಗಿ ಮಕ್ಕಳನ್ನ ಎರಸಾಕಲ್ಲ, ಅದು ಹೊಟ್ಟೆಲ್ಲ ಇಟ್ಕೊಂಡಿರುತ್ತೆ ಯಾವಾಗಲೂ. ಅದು ಅಂಥ ಮಂಗಗಳು ಅಗ್ರೆಸಿವ್ ಇರಲ್ಲ, ಅದು ಅಂದರೆ ತುಂಬ ಚೆನ್ನಾಗಿರ್ತವೆ. ಯಾವ ಮಂಗ ಐಸೋಲೇಟ್ ಆಗಿರುತ್ತೆ, ತಾಯಿ ಏನೋ ಆಗಿ ಸತ್ತೋಗಿರ್ಬೋದು ಅದು, ಆಮೇಲೆ ಗುಂಪಲ್ಲಿರೋವೆಲ್ಲ ಅದನ್ನು ಹೆಂಗೋ ಸಾಕಿರ್ತವೆ, ಅಂಥ ಮಂಗಗಳು ವೆರಿ ಅಗ್ರೆಸಿವ್ ಆಗಿರ್ತವೆ. ಇದು ಮನುಷ್ಯನಿಗೂ ಅನ್ವಯಿಸುತ್ತೆ. ತಾಯಿಯ ಜೊತೆ ಬೆಳೆದ ಮಕ್ಕಳಿಗೂ ಅವ್ರಿಗೆಲ್ಲ ಗೊತ್ತಿರುತ್ತೆ, ಆ ಫೀಲಿಂಗ್ಸ್ ಇರುತ್ತೆ. ಆ ತಾಯಿ ಇಲ್ಲದೆ ಬೆಳೆದ ಮಕ್ಕಳು ಆ ಫೀಲಿಂಗ್ಸ್ ಇಲ್ಲದೆ ಬೆಳೀತಾರೆ. ಹಾಗಾಗಿ ಮನುಷ್ಯರಲ್ಲೂ ನೋಡಿದ್ದಾರೆ, ಅಂದರೆ ಸ್ಮಾಲ್ ಸ್ಟಡಿ ನಡೆದಿದೆ. ಇಲ್ಲೂ ಸಹ ಬೇಕಾದಷ್ಟು ಈ ಥರದ ಬದಲಾವಣೆಗಳನ್ನು ನಾವು ನೋಡಿರೋದ್ರಿಂದ ತಂದೆ ತಾಯಿ ಇಬ್ಬರ ಪ್ರೀತಿ ಬೇಕೇ ಬೇಕು. ಅದು 0 to 5 years ತಾಯಿದು ಕಂಪಲ್ಸರಿ. ಎಷ್ಟು ಸಾಧ್ಯನೋ ಜೊತೆ ಅಪ್ಕೊಂಡೇ ಮಗುನ ಇಟ್ಕೊಳ್ಳಿ. ಜೊತೆ ನೀವು ಹಿಂದೆನೇ ಸುತ್ತಲಿ, ನೀವೇ ಊಟ ಮಾಡಿ. ಏನಾಗುತ್ತೆ ಅಂದರೆ 6ನೇ ವರ್ಷ ಆದಮೇಲೆ ಅದನ್ನು ನಿಧಾನವಾಗಿ ಬಿಡಿಸೋ ಪ್ರೊಸೆಸ್ ಇದೆಯಲ್ಲ ತಂದೆ ತಾಯಿಗಳಿಂದ, ಅಂದರೆ ತಾಯಿಯಿಂದ ದೂರ ಮಾಡುವಂಥ, ದೂರ ಅಂದರೆ ಇನ್ ದ ಸೆನ್ಸ್ ಅವ್ರಿಗೆ ಶಿಸ್ತು ಕಲಿಸುವಂಥದ್ದು, ಇಂಡಿಪೆಂಡೆಂಟಾಗಿ ಬದುಕೋ ಥರ ಕಲಿಸುವಂಥದ್ದು. ಅಲ್ಲಿ ತುಂಬ ಜನ ತಂದೆ ತಾಯಿಗಳು, ಇನ್ಕ್ಲೂಡಿಂಗ್ ಮೀ, ನಮಗೆ ಇವ್ನು ದೊಡ್ಡನಾಗಿದ್ದಾನೆ ಅಂತ ಅನ್ಸೋದೇ ಇಲ್ಲ. ನಾವು ತಿಳ್ಕೋಬೇಕು, ನಾವು ಅದು ಮಗು ಅಂತ ಅನ್ಕೊಳ್ತೀವಿ. 13 ವರ್ಷ ಆದ್ರೂ ಕೂಸು ಮಗು, 15 ವರ್ಷ ಆದ್ರೂ ಕೂಸು ಅಂತಾರೆ. ಈಗ ನಮ್ಮ ಅಜ್ಜಿ, ನಮ್ಮ ಅಮ್ಮ ಕೂಸುನೆ ಅಂತ ಅಂತಾಳೆ. ಅವರು ಅಜ್ಜಿ ಪ್ರೀತಿ ಬೇರೆ, ತಂದೆ ತಾಯಿ ಇಲ್ಲೂ ನಾವು ಕೂಡ ಅಂದ್ರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ. ಆಮೇಲೆ ಅಲ್ಲಿ ಏನಾಗುತ್ತೆ, ಈಗ ಅಪ್ಪ ಹೇಳ್ತಾನೆ ಹಾಸಿಗೆ ಮಾಡಿಸು ಅಂದಾಗ ಅಮ್ಮ ಹೇಳ್ತಾಳೆ ಅವನಿಗೇನು ಬರುತ್ತೆ ಪಾಪ, ಇಲ್ಲಿ ಶುರು ಆಗ್ಬಿಡುತ್ತೆ. ಇದು ಬಹಳ ದೊಡ್ಡ ತಪ್ಪು ನಾವು ಮಾಡ್ತಾ ಇರೋದು. ಇದು ತಪ್ಪು ಮಾಡಬಾರ್ದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಇದನ್ನ ಹೇಳ್ತಾ ಇರೋದು. ಪ್ರತಿಯೊಬ್ಬರು ತಿಳ್ಕೊಳ್ಳಿ. 5-6 ವರ್ಷದವರೆಗೂ ನೀವು ಎಷ್ಟಾರು ಪ್ರೀತಿ ಮಾಡಿ, ಆಯಿತಾ. ಅದಾದ ಮೇಲೆ ನಿಧಾನವಾಗಿ, ಈಗ ಮಗು ನೀವು ಊಟ ಮಾಡಿಸ್ತಿದ್ರಿ, 6 ವರ್ಷ ಆಯಿತು, ಮಗುಗೆ ತಟ್ಟೆ ಹಾಕಿ ಊಟ ಕೊಡಿ. ತಿನ್ನಕ್ಕೆ ಬರಲ್ಲ, ಚೆಲ್ಲುತ್ತದು ಎಲ್ಲ, ಬಳ್ಕೊಳ್ಳುತ್ತೆ, ಚೆಲ್ಲುತ್ತೆ, ಇದು ಮಾಡುತ್ತೆ. ಮಾಡಲಿ, ಕಲಿಬೇಕದು ಊಟ ತಿಂಡಿ. ಆಮೇಲೆ ಹಾಸಿಗೆ ಮಡಚು ಅಂತ ಹೇಳಿ, ಅದಕ್ಕೆ ಬರಲ್ಲ, ಹೆಂಗೆಗೋ ಮಡಚುತ್ತೆ. ಆಯಿತು, ಪರವಾಗಿಲ್ಲ, ಇನ್ನೊಂದು ಸಲ ಮಾಡಿಸಿ, ತಿಂದಿರೋ ತಟ್ಟೆ ತಗೊಂಡೋಗಿಡಬೇಕು ಅನ್ನೋದನ್ನು ಕಲಿಸಿ. ಲೋಟಗಳನ್ನು, ಕುಡ್ದಿರೋ ಕಾಫಿ ಲೋಟ ಏನಿರುತ್ತೆ ತಗೊಂಡೋಗು ಇಡು ಅನ್ನೋದನ್ನ ಕಲಿಸಿ. ಆಮೇಲೆ ಟಾಯ್ಲೆಟು, ನಿಂದು ಕಮೋಡ್ ನೀನೊಂದು ರೂಮ್ ಏನೋ ಒಂದಿರುತ್ತಲ್ವ ಅಲ್ಲಿ, ಅದನ್ನು ಕ್ಲೀನ್ ಮಾಡು.
ಅದು ಮಕ್ಳಿಗೆ ಬರೋದೇ ಇಲ್ಲ. ಅದು ಕ್ಲೀನಿಂಗ್ ನೋಡು, ನಿನ್ನ ರೂಮಲ್ಲಿ ಎಲ್ಲ ಆರ್ಗನೈಸ್ ಮಾಡು, ಬುಕ್ಸ್ ಎಲ್ಲ ಜೋಡಿಸು, ನಿನ್ನ ಆಟ ಸಾಮಾನು ಇರುತ್ತಲ್ಲ, ಮಗು ಇನ್ನೂ ಆಟ ಆಡ್ತಿರುತ್ತಲ್ವ 6 ವರ್ಷ, ನೀನು ಇನ್ನು ಆಟ ಸಾಮಾನೆಲ್ಲ ಸರಿಯಾಗಿ ಜೋಡಿಸಪ್ಪ. ಅದು ನಾವು ನಿಧಾನವಾಗಿ ಹೇಳ್ತಾ ಬರಬೇಕು. ಒಂದೊಂದೇ ಟಾಸ್ಕ್ಗಳು, ಪ್ರತಿದಿನ ಒಂದೊಂದು ಟಾಸ್ಕು ನೋಡು. ಆಮೇಲೆ ಅದು ಮಾಡಿದಾಗ ರಿವಾರ್ಡು, ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಯು ಆರ್ ವೆರಿ ಗುಡ್, ತುಂಬ ಚೆನ್ನಾಗಿ ಕಲಿತಿದ್ಯಾ ನೀನು ಅಂತ ಒಂಥರ. ಅದನ್ನು ಸ್ಟ್ರಿಕ್ಟಾಗೇ ನೀನು ಮಾಡು ಅಂತಲ್ಲ, ಅದನ್ನು ನಮ್ಮ ದಾರಿಯಲ್ಲಿ ತಗೊಂಡು ಮಾಡ್ತಾ ಬರಬೇಕು 13 ವರ್ಷದವರೆಗೂ. ಅದು ಒಂದು ಡಿಸಿಪ್ಲಿನ್, ಅದನ್ನು ಹೇಳ್ತಾರೆ. 5-6 ವರ್ಷದವರೆಗೂ ಪ್ರೀತಿ ಮಾತ್ರ, 13 ವರ್ಷಗೂ ಡಿಸಿಪ್ಲಿನ್. 13 ವರ್ಷ ಆದಮೇಲೆ ಕೂತ್ಕೊಂಡು ಮಗುವಿನ ಜೊತೆ ಏನು ನಿಂದು ಪ್ರಾಬ್ಲಮ್ಮು, ಏನು, ಯಾಕಪ್ಪ ಓದ್ತಾ ಇಲ್ಲ ನೀನು, ನಿಂಗೆ ಕಷ್ಟ ಆಗ್ತಿದೆಯಾ, ಏನಾಗ್ತಿದೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ, ಏನಾಯಿತು ಕಾಲೇಜಲ್ಲಿ, ಯಾವ್ದಾದ್ರು ಹುಡುಗಿ ಜೊತೆ ಜಗಳ ಮಾಡ್ಕೊಂಡ, ಏನಾಯಿತು, ಬೇರೆ ಫೀಲಿಂಗ್ಸ್ ಇದೆಯಾ, ನೀನೇನು ಯಾರು ಇಷ್ಟಪಟ್ಟಿದ್ಯಾ ಏನೋ. ಆಮೇಲೆ ಅವನಿಗೆ ಅದನ್ನು ತಿಳುವಳಿಕೆ ಕೊಡೋದು, ನೋಡಪ್ಪ ಇದೆಲ್ಲ ವಯಸ್ಸು ಆಯಿತು ನೋಡು, ನಿನಗೆ ಆ ಫ್ರೀಡಮ್ ಕೊಡ್ತೀನಿ ನಾನು, ಬಟ್ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು. ಆಮೇಲೆ ನಿನ್ನ ಇಷ್ಟ, ನಿನಗೆ ಯಾರು ಇಷ್ಟ ಆಗುತ್ತೆ ನಾನೇನು ಕೇಳೋಕ್ಕೆ ಬರಲ್ಲ. ಬಟ್ ಏನಂದರೆ ಅದಕ್ಕೆ ಮೊದಲು ಇಂಡಿಪೆಂಡೆಂಟ್ ಆಗಬೇಕು. ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಇದು. ಆದರೆ ಇದು ನಿನ್ನ ಭವಿಷ್ಯಕ್ಕೆ ಮುಳ್ಳಾಗಬಾರ್ದು. ನೋಡು, ಈಗ ನೀನು ಸೆಕೆಂಡ್ PU ಇದೆಯಾ, ಈಗ ನೀನು ಸರಿಯಾಗಿ ಓದಲಿಲ್ಲ ಅಂದರೆ ನಿನಗೆ ಒಳ್ಳೆ ಕಾಲೇಜಲ್ಲಿ ನಿನಗೆ ಸೀಟ್ ಸಿಕ್ಕಲ್ಲ. ನಿನಗೆ ಸೀಟ್ ಸಿಕ್ಕಲಿಲ್ಲ ಅಂತಂದರೆ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ, ನೀನು ಓದಬೇಕಲ್ವ. ನೀನು ಓದಿ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು. ಆಮೇಲೆ ನೀನು ನಿಲ್ಲು, ಕೆಲಸ ಮಾಡು, ನಿನ್ನ ಫ್ಯಾಮಿಲಿ ನಿನ್ನಿದು. ಸೊ ಅವರಿಗೆ ನಾವು ರೆಸ್ಟ್ರಿಕ್ಟ್ ಮಾಡಿ ಯಾಕೋ ಸುತ್ತಿದೆಯಂತೆ ಅಂತ ಕೆನ್ನೆಗೆ ನಾಲ್ಕು ಬಾರಿಸಿ, ಇಂಥ ಪೋಲಿ ಬಿದ್ದೋಗಿದ್ಯಾ, ಹಾಳಾಗಿದ್ಯಾ ಅಂತಂದಾಗ ಅದು ಅಡಲಸೆಂಟ್ ಅಲ್ವಾ. ಮಕ್ಕಳು ಯಾವ ರೀತಿ ಬೇಕಾದ್ರೂ ತಗೋಬೋದು, ರೆಬೆಲ್ಲಾರು ಆಗ್ಬೋದು, ಮಂಕಾದರೂ ಆಗ್ಬೋದು. ಇನ್ನೂ ಈ ಥರ ಸೂಸೈಡಲ್ ಟೆಂಡೆನ್ಸಿ ಯಾವ ಮಕ್ಕಳು ಐಸೋಲೇಟ್ ಆಗಿರ್ತಾರೆ ಅವ್ರಿಗೆ ಜಾಸ್ತಿ ಅಂತ ಇದೆ. ಹಾಗಾಗಿ ಸೂಸೈಡೇ ಮಾಡ್ಕೋಬೋದು. ಈಗ ನೋಡಿ, ಮೊಬೈಲ್ ಕೊಡಿಸಿಲ್ಲ ಸೂಸೈಡ್ ಮಾಡ್ಕೊಂಡ, ಬೈಕ್ ಕೊಡಿಸಿಲ್ಲ ಅದ್ರ ಕಾರಣನ ಅದು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ನೀವು ಅವನನ್ನು ಬೆಳೆಸಿದ್ದ ರೀತಿ ಸರಿ ಇಲ್ಲ, ನೀನು ಅವನಿಗೆ ಕಾನ್ಫಿಡೆನ್ಸ್ನ ತುಂಬಿಲ್ಲ. ಇದು ಎಷ್ಟು ಚೆನ್ನಾಗಿ ನಾವು ನೋಡಿದ್ದೀವಿ ಅಂತಂದರೆ, ತಂದೆ ತಾಯಿ ಅನ್ನೋದು ಯಾವ ಮಟ್ಟಕ್ಕೆ ಮಕ್ಕಳಿಗೆ ಒಂದು ಧೈರ್ಯ ಅಂದರೆ, ನನ್ನ 2ನೇ ಮಗನ ನೀವು ನೋಡಿದ್ದೀರಾ, ಸೂರ್ಯ. ಅವನು ತುಂಬ ಧೈರ್ಯ. ಅವನು ಭುವನೇಶ್ವರಲ್ಲಿ ಗವರ್ನರ್ ಒಂದು ಇದರಲ್ಲಿ ಫಂಕ್ಷನಲ್ಲಿ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಸ್ಪೀಚ್ ಎಲ್ಲ ಮಾಡಿದ್ದ. ಅವನಿಗೆ ಆ ಧೈರ್ಯ ಹೇಗೆ ಬಂತು ಅಂತಂದರೆ, ಆ ಒಂದು ನನ್ನ ಹಸ್ಬೆಂಡ್ ಜೊತೆ ಎಲ್ಲ ಕಡೆ ಹೋಗ್ತಾ ಇದ್ದವನು, ಮೀಟಿಂಗ್ಗಳಲ್ಲೇ ಹೋದಾಗ ಎಲ್ಲ ಒಂದು ಕಡೆ ಕೂತಿರೋನು. ಇದು ಮೀಟಿಂಗ್ ಮಾಡೋರು ಡೆಲ್ಲಿಲಿ 2 ತಿಂಗಳು ಅವನಿದ್ದ, ಅವರಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾಜ್ಯದಲ್ಲಿ 2 ತಿಂಗಳು ದಿನ ಆಫೀಸಿಗೆ ಕರ್ಕೊಂಡೋಗೋರು, ಎಲ್ಲ ಮೀಟಿಂಗ್ಗಳಿಗೂ ಹೋಗೋನು, PMO ಆಫೀಸ್ಗೆಲ್ಲ ಹೋಗಿ ಕರ್ಕೊಂಡೋಗೋರು, ಎಲ್ಲ ಒಂದು ಕಡೆ ಕೂತಿರೋದು. ಇದು ಎಲ್ಲ ಅವನು ಯಾವ ಮೀಟಿಂಗು ಹೇಗೆ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ, ಮ್ಯಾನರಿಸಮ್ ಏನು, ಎಲ್ಲದೂ ಕಲ್ತಿದ್ದೆ ನಾನು. ಇವ್ರದ್ದು ಉದಾಹರಣೆ ಹೇಳಿದೆ, ಇಂದಿರಾ ಗಾಂಧಿಯವ್ರದ್ದು. ಬರೀ ಇಂದಿರಾ ಗಾಂಧಿ ಮಾತ್ರ ಅಲ್ಲ, ಆ ಥರದ ಬೇಕಾದಷ್ಟು ರಾಷ್ಟ್ರ ನಾಯಕರ ಮಕ್ಕಳುಗಳು ಯಾಕೆ ಮುಂಚೂಣಿಯಲ್ಲಿ ಬರ್ತಾರೆ ಅಂದರೆ, ಪ್ರತಿದಿನ ನೋಡೋರವರು ಒಂದು ಮೀಟಿಂಗ್ ಹೇಗೆ ಕಂಡಕ್ಟ್ ಮಾಡಬೇಕು, ಆ ಮ್ಯಾನರಿಸಮ್ ಏನು, ಯಾವ ಥರ ಮಾಡಬೇಕು, ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಮಗು ನೋಡಿ ಕಲಿಯೋ ಅಂಥದ್ದು. ಹಾಗಾಗಿ ಮಗುವಿಗೆ ಆದಷ್ಟು ಸಮಯನ ನಾವು ಕೊಡ್ತಾ ಬಂದಾಗ ಖಂಡಿತವಾಗ್ಲೂ ಅದ್ಭುತವಾಗಿ ಅದೇ ಒಂದು ಅದ್ಭುತ. ಅದು 13 ವರ್ಷದಿಂದ ಇನ್ನು 22 ವರ್ಷದವರೆಗೂ ಅದು ಒಂದು ಬೇರೆ ಥರ ಅಡಲಸೆಂಟ್ ಏಜು. ಅದನ್ನು ನಾವು ಟ್ಯಾಕಲ್ ಮಾಡೋ ರೀತಿಯೇ ಬೇರೆ. ಅಲ್ಲಿ ನೀವು ಜೋರು ಇದು ಏನೂ ಮಾಡೋಂಗಿಲ್ಲ, ಅರ್ಥ ಮಾಡಿಸ್ತಾ ಬರಬೇಕು, ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ಅವನಿಗೆ ಜೀವನದ ಬಗ್ಗೆ ಗೊತ್ತಾಗಬೇಕು. ಅವನಿಗೆ ನೋಡು, ಇದು ಈ ಥರ ಇದೆ, ಇದು ಈ ಥರ ಇದೆ, ಇದು ನಿನ್ನ ಅನುಭವದಿಂದ ನೀನು ಪಾಠ ಕಲಿಯೋ ಬದಲು ನಮ್ಮ ಅನುಭವ ನಾವು ಹೇಳ್ತಾ ಇದ್ದೀವಿ, ನೀನು ಅದನ್ನು ತಗೊಳ್ಳೋದಾರು ನಿನ್ನಿಷ್ಟ. ಈಗ ನೋಡು, ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ, ಹಿಂಗಾದರೆ ಈ ಥರ ಆಗುತ್ತೆ ಅಂತ ತಗೊಳ್ಳೋದು ಬಿಡೋದು ನಿನ್ನಿಷ್ಟ. ಆದರೆ ಬುದ್ಧಿವಂತ ಆದವನು ಏನು ಮಾಡ್ತಾನೆ ಅಂದರೆ, ಬೇರೆಯವರ ಅನುಭವದಿಂದ ಪಾಠ ಕಲಿತು ಎಚ್ಚೆತ್ಕೊಂತಾನೆ. ದಡ್ಡ ಮೂರ್ಖ ಏನು ಅಂತಂದರೆ, ಅವನೇ ಅನುಭವಿಸಿ ಅವನಿಗೆ ಡ್ಯಾಮೇಜ್ ಆದ ಮೇಲೆ ಬುದ್ಧಿ ಕಲಿತಾನೆ, ಅದು ದಡ್ಡತನ. ಹಾಗಾಗಿ ಈ ಥರ ಮಾಡು ಅನ್ನುವುದು ಅಂದರೆ, ಇಲ್ಲಿ ಕೇರ್ ಗಿವಿಂಗ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ನೋ ಆಪ್ಷನ್, ಕೊಡಲೇಬೇಕು. ನೀವು ಕೊಡಲಿಲ್ಲ, ನನಗೆ ಕೊಡೋಕ್ಕಷ್ಟು ಸಮಯ ಇಲ್ಲ ಅಂದರೆ ಮಕ್ಕಳನ್ನೇ ಮಾಡ್ಕೋಬೇಡಿ, ಬೇಡವೇ ಬೇಡ. ಏನಕ್ಕೆ ಅಂತಂದರೆ, ಒಂದು ಜೀವಕ್ಕೆ ನೀವು ಜನ್ಮ ಕೊಟ್ಟು ಅದಕ್ಕೆ ನ್ಯಾಯ ಕೊಡಲಿಲ್ಲ ಅಂತಂದರೆ ತಪ್ಪಾಗುತ್ತದೆ. ಹಾಗಾಗಿ ಬೆಸ್ಟ್ ಪೇರೆಂಟ್ ಆಗಬೇಕು ಅಂತಂದರೆ ನೋ ಆಲ್ಟರ್ನೇಟ್, ಇನ್ಯಾವುದು ಆಲ್ಟರ್ನೇಟ್ ಇಲ್ಲ. ನೀವೇ ಇರಬೇಕು, ನೀವೇ ಸಮಯ ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕೆರಿಯರು ಇದೆಲ್ಲ ಕಾಂಪ್ರಮೈಸ್ ಆಗಬಹುದು ಖಂಡಿತ, ಆದರೂ ಪರವಾಗಿಲ್ಲ. ಅದಾದಮೇಲೆ ಅದನ್ನ ಪಿಕಪ್ ಮಾಡ್ಕೋಬಹುದಾದ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ಆ ಮಗುವಿಗೆ ಆ ಟೈಮನ್ನು ನಾವು ಕೊಡಲೇಬೇಕಾಗುತ್ತೆ. ಎಸ್. ಸೊ ಇದು ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸರ್ವತೋಮುಖ ಬೆಳವಣಿಗೆ ಅಥವಾ ಅವರ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ
ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೊ ನಿಮ್ಮೆಲ್ಲರ ಪರವಾಗಿ ತುಂಬ ಥ್ಯಾಂಕ್ಸ್ ಮೇಡಮ್, ಈ ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡಿದಿರಿ. ಸೊ ಈ ಕುರಿತ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಮದುವೆ ಆಗುವಂಥ ವಯಸ್ಸಿನವ್ರಿಗೆ, ಮದುವೆ ಆಗಿದ್ದಾರೆ ಮಕ್ಕಳ ಮಾಡ್ಕೋಬೇಕನ್ನೋರಿಗೆ ಅಥವಾ ಮಕ್ಕಳು ಮಾಡ್ಕೊಂಡಿದ್ದಾರೆ, ಸುಮಾರು ಜನ ಇರ್ತಾರೆ, ಅಂಥವ್ರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಇದಾದ ನಂತರ ಇನ್ನೊಂದು ವಿಡಿಯೋ ಮಾಡಿದ್ದೀವಿ, ತಂದೆ ತಾಯಿಗಳ ಫ್ರಿಕ್ಷನ್ ಹೇಗೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂಥೇಳಿ, ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.